ಎಲ್ಲರೂ ಏಡಿಗಳು. ಭೀಷ್ಮನ ಸಮ್ಮುಖದಲ್ಲಿ ದೃಢಹಸ್ತದಿಂದ ಬಿಲ್ಲನ್ನು ಹಿಡಿಯಬಲ್ಲವರು ಯಾರೂ ಇಲ್ಲ. ಕುರುಕ್ಷೇತ್ರ ರಕ್ತದ ನದಿಯಲ್ಲಿ ಎಲ್ಲೆಲ್ಲ ಹುಡುಕಾಡಿದನು. ಭೀಷ್ಮನನ್ನು ಎದುರಿಸಬಲ್ಲ ವೀರನು ಒಬ್ಬನಾದರೂ ದೊರಕಲಿಲ್ಲ. ಇಂದೇನು ಭಾರತ ವರ್ಷವೇ ನಿರ್ವೀರ್ಯವಾಯಿತೆ. ಅರ್ಜುನ, ನೋಡಲ್ಲಿ ಬೆದರೋಡುತ್ತಿರುವ ಸೈನ್ಯ, ನೋಡಲ್ಲಿ ಬೆದರೋಡುತ್ತಿರುವ ಸೈನ್ಯ, ಭೀಷ್ಮನ ರಣದ ಪರಿಯನ್ನು ನೋಡಲ್ಲಿ ಬೆದರೋಡುತ್ತಿರುವ ಸೈನ್ಯ. ಅರ್ಜುನ, ವಾಸುದೇವ, ಮಾಡಿ ಬಸವಳಿದು ಗಾತ ಸಹಿಸದೆ ನೋಡಲ್ಲಿ ಎದರಿ ಬೆದರೋಡುತ್ತಿರುವ ಸೈನ್ಯ, ನೋಡಲ್ಲಿ ಎದರೋಡುತ್ತಿರುವ ಸೈನ್ಯ. ಅರ್ಜುನ, ವಾಸುದೇವ, ಇಂದು ನಿನ್ನ ಪರೀಕ್ಷೆ. ನೋಡು, ಭೀಷ್ಮನ ಪ್ರಳಯಾಂತಕ ಮೂರ್ತಿಯನ್ನು. ಉತ್ತರ ಕುಮಾರನು ಹತನಾದನು. ಐರವತ ಶ್ವೇತಾದಿ ಮಹಾರಥಿಕರು ಪರಾಭವವನ್ನು ಹೊಂದಿದರು. ನಮ್ಮ ಸೈನಿಕರು ನಾಯಕನನ್ನು ಕಳೆದುಕೊಂಡ ಹಿಂಡಿನಂತೆ ಚೆದರಿ ದಿಕ್ಕಿಗೆ ಹೋಗುತ್ತಿರುವರು. ಇನ್ನು ಸಮಯವಿಲ್ಲ. ಭೀಷ್ಮನ ಅಭಿಮಾನವನ್ನು ವ್ಯರ್ಥ ಮಾಡು ಪಾರ್ಥ. ಇಷ್ಟೊಂದು ವಂಚನೆ ವಾಸುದೇವ. ಎಲ್ಲರೂ ಎಡಿಗಳು. ಭೀಷ್ಮನ ಹೇಳಿದ್ದಲ್ಲ ನಾನು. ಎಲ್ಲರೂ ಏಡಿಗಳು. ಭೀಷ್ಮನ ಸಮ್ಮುಖದಲ್ಲಿ ದೃಢಹಸ್ತದಿಂದ ಬಿಲ್ಲನ್ನು ಹಿಡಿಯುವವರೆಲ್ಲವರು ಯಾರೂ ಇಲ್ಲ. ಕುರುಕ್ಷೇತ್ರ ರಕ್ತದ ನದಿಯಲ್ಲೇ ಎಲ್ಲೆಲ್ಲ ಹುಡುಕಾಡಿದನು. ಭೀಷ್ಮನನ್ನು ಎದುರಿಸಬಲ್ಲ ವೀರನು ಒಬ್ಬನಾದರೂ ದೊರಕಲಿಲ್ಲ. ಇಂದೇನು ಭಾರತ ವರ್ಷವೇ ನಿರ್ವೀರ್ಯವಾಯಿತೆ. ಸಾವಧಾನ ಗಾಂಗೆಯ. ಯದುಪತಿಯು ಅರ್ಜುನನ ಸಾರಥಿ ಆಗಿರುವವರೆಗೂ ಪಾಂಡವರು ಅಜೇಯರು. ಎಂತಹ ಮಹಿಮಾಮಯವಾದ ದೃಶ್ಯವಿದು. ನರನಾರಾಯಣರು ಒಮ್ಮೆಗೆ ಒಂದೇ ರಥದಲ್ಲಿ ಅಸ್ಥಿರವಾದ ಜಗತ್ತಿನೊಡನೆ ಸ್ಥಿರವಾದ ದೈವತ್ವದ ಸಮ್ಮೇಳನ. ಜೀವನದ ಸಂಗ್ರಾಮದಲ್ಲಿಯೂ ಹಾಗೆ ದೇಹವೆಂಬ ರಥಕ್ಕೆ ಕಟ್ಟಲ್ಪಟ್ಟ ಇಂದ್ರಿಯಾಶ್ವರಗಳನ್ನು ಅನಶ್ವರವಾದ ಆತ್ಮವನ್ನು ನಡೆಸುವೆನು. ಧನ್ಯ ಧನಂಜಯ, ಧನ್ಯ. ಈ ಯುದ್ಧದಲ್ಲಿ ಮಾತ್ರ ನಿನಗೆ ನಿಸ್ತಾರವಿಲ್ಲ. ಯುದ್ಧಕ್ಕೆ ಸಿದ್ಧನಾಗು. ತಾತ, ಈ ಬಾಲಕನ ಅವಿನಯನವನ್ನು ಕ್ಷಮಿಸು. ಯುದ್ಧ ಕಾತರರಾದ ನಿನ್ನ ಸಮ್ಮುಖದಲ್ಲಿ ಇದೆಂತಹ ಉಪಹಾರ. ಅರ್ಜುನ, ಈ ಮೃದುಯುದ್ಧದಿಂದ ಯಾವ ಲಾಭವೂ ಇಲ್ಲ. ದೃಢಹಸ್ತನಾಗಿ ಅಂಬನ್ನು ಬೀಳು. ಭೀಷ್ಮನ ಅಭಿಮಾನವನ್ನು ವ್ಯರ್ಥ ಮಾಡು ಪಾರ್ಥ. ನನ್ನ ಈ ಗುರುವದಿಗೆ ಪ್ರಚೋದಿಸುವುದು ಏಕೆ ಕೃಷ್ಣ? ನಾನು ತಾತನ ಮೇಲೆ ಅಸ್ತ್ರ ಪ್ರಯೋಗ ಮಾಡುವ ಇಚ್ಛೆಯೂ ನನಗಿಲ್ಲ. ಕೃಷ್ಣ ಮಾಯಾವಿ, ಬೆಂಕಿಯನ್ನು ಒತ್ತಿಸಿದ ಸಾಲದ ಘಾತಕ ಕೆಲಸ ಮಾಡಲು ಇಲ್ಲಿಗೆ ಬಂದೆಯ. ಪಾಂಡವರನ್ನು ಯಜ್ಞ ಪಶುಗಳಂತೆ ಹಿಡಿದು ತಂದು ಕುರುಕ್ಷೇತ್ರದ ಬಲಿ ಈ ನನ್ನ ಬಾಣಗಳಿಗೆ ಬಲಿ ಕೊಡುವುದೇ. ಕೇಳು, ನಿನ್ನ ರಾಜತಂತ್ರದ ಪರಾಕಾಷ್ಠೆಯಿಂದ ತೋರುವುದು. ಕೇಳು, ಇನ್ಯಾರಿಗೂ ವಿಳವಿಲ್ಲ. ಭಾರ್ಗವಿಜಯ ಭೀಷ್ಮನಿಂದ ದುರ್ಯೋಧನನ್ನು ಅಜಾತ ಶತ್ರುವನ್ನಾಗಿ ಮಾಡಲು ಶಪಥಗೈದಿರನು. ನಿನ್ನ ಇಷ್ಟ ದೈವನನ್ನು ಸ್ಮರಿಸುತ್ತ ನಂಜಯ. ವಾಸುದೇವ, ಶಕ್ತಿ ಇದ್ದಲ್ಲಿ ನಿನ್ನ ಗೆಳೆಯನನ್ನು ರಕ್ಷಿಸು. ಅರ್ಜುನ, ವಾಸುದೇವ, ನೀನಿಂತಹ ಕಾಪುರುಷನೇ. ಹೋಗು, ನಿನ್ನ ಸಹಾಯವೂ ಬೇಡ. ಇಂದು ಕುರುಕ್ಷೇತ್ರದ ಯುದ್ಧದಲ್ಲಿ ಕೃಷ್ಣನ ಪ್ರಸಕ್ತ ಶಕ್ತಿಯು ಜಾಗೃತವಾಗಿ ನವ ಪ್ರಳಯವನ್ನು ಸೃಷ್ಟಿಸಲಿ. ಭೀಷ್ಮ, ಮರಣಕ್ಕೆ ಸಿದ್ಧನಾಗೋ. ನೀಲಮೇಘ ಶ್ಯಾಮ ನಿಗಮ ಗೋಚರ ಧಾಮ ಏನೆಂದೋ ನಾಗಿ ನಿನ್ನ ನಾಮ
ಮೇಘ ಚಾಮ ನಿಗಮಗತರದಾಮ ಏನೆಂದು ನಾಯಿ ನಿನ್ನ ನಾಮ ಏನೆಂದು ಭಕ್ತನ ಪಾಲಿಸಿದೆ ದೇವ ಭಕ್ತನ ಸಿಕ್ಕಿದೆ ಭಕ್ತನ ಪಾಲಿಸಿದೆ ದೇವ ದುಷ್ಟರ ಸಿಕ್ಕಿದೆ ನೀಲ ಮೇಘ ಚಾಮ ನಿಗ ಭಗತರ ಧಾಮ ಏನೆಂದು ನಾಯಿ ನಿನ್ನ ನಾಮ ಏನೆಂದು ಭಕ್ತನ ಪಾಲಿಸಿದೆ ದೇವ ಕರ ಬಗೆದು ಬೇಡೋ ಬೇಡ ಭಕ್ತನ ಪಾಲಿಸಿದೆ ದೇವ ಕರ ಬಗೆದು ಬೇಡೋ ಬೇಡ ನೀಲ ಮೇಘ ಚಾಮ ನಿಗ ಭಗತರ ಧಾಮ ಏನೆಂದು ನಾಯಿ ಬಾ ಮಾಧವ, ನನ್ನ ಮನೋಭಿಷ್ಟವನ್ನು ಪೂರ್ಣ ಮಾಡು ಚಕ್ರಪಾಣಿ. ನಿನ್ನ ಆವೇಗವನ್ನು ನಾನು ನೆಲೆಸುವೆನು. ನನ್ನನ್ನು ಸಂಹಾರ ಮಾಡೋ ದೇವರತ. ಭೀಷ್ಮನ ಕೀರ್ತಿ ಜ್ಯೋತಿಯು ನಿನ್ನ ಚಕ್ರದ ಜ್ವಲಂತ ಪ್ರಭಮಾಲಿಕೆಯಿಂದ ಪರಿವೇಷ್ಟಿತವಾಗಿಯೂ ಮೂರು ಲೋಕದಲ್ಲಿಯೂ ದ್ವಿತೀಯ ಸೂರ್ಯನಂತೆ ಬೆಳಗಲಿ. ನಾನು ಅಪೇಕ್ಷಿಸಿದ್ದು ಇಂತಹ ಮರಣವನ್ನು. ನನ್ನನ್ನು ಸಂಹಾರ ಮಾಡು ಪ್ರಭು. ಭಕ್ತನ ತಲವಾಗಿ ನಿಂತಿರುವನು ಪ್ರಹಾರ ಮಾಡು ಪ್ರಭು. ಯಾವ ಚರಣಗಳ ಸ್ಪರ್ಶದಿಂದ ನನ್ನ ಮಾತೆಯಾದ ಜಾಹ್ನವಿಯು ಸರ್ವಲೋಕ ಪಾವನೆ ಎನಿಸಿದಳು ಆ ಪ್ರಾಂತ್ಯಕ್ಕೆ ನನ್ನ ಚಿನ್ನಮುಂಡಕ್ಕೆ ಆಶ್ರಯವನ್ನು ಕೊಡು. ನನ್ನ ಯುದ್ಧ ತೂಷ್ಣೆಯನ್ನು ಶಾಂತ ಮಾಡು. ಶಾಂತನಾಗು ಮಹಾವೀರ. ಯುದ್ಧದಲ್ಲಿ ಅಸ್ತ್ರಧಾರಣ ಮಾಡುವುದಿല്ലെಂದು ನಿನ್ನ ಶಪಥವನ್ನು ನೀನು ಮರೆಯಬೇಡ. ನೀನು ಪಾಂಡವರ ಏಕ ಮಾತ್ರ ಗತಿ. ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ಯಾವ ಧರ್ಮವಿಲ್ಲವೇ? ನಿನ್ನ ಪ್ರತಿಜ್ಞೆ ಅರ್ಥ ಅರ್ಜುನ. ಈ ಶಿಖಂಡಿಯು ಜನ್ಮ ಗ್ರಹಣ ಮಾಡಿರೋದು ಭೀಷ್ಮನ ನಾಶಕ್ಕಾಗಿ. ಯಾರಿದು ಈ ಬಾಲಕನ ದರ್ಶನದಿಂದ ನನ್ನ ಹೃದಯವು ಕಂಪಿಸುತ್ತಿರುವುದೇಕೆ? ಇವನ ತೀಕ್ಷ್ಣ ದೃಷ್ಟಿಯ ವಿಸ್ಮೃತಿಯ ಅಂಧಕಾರವನ್ನು ಭೇದಿಸಿ ಬಹುದಿನಗಳ ಇಂದಿನ ದುಃಖಮಯ ಘಟನೆಗಳನ್ನು ನೆನಪಿಗೆ ತರುತ್ತಿರುವುದಕ್ಕೆ. ಅಂಬೆ, ನನ್ನಿಂದ ಪರಿತ್ಯಕ್ತಳಾದ ಕಾಶಿರಾಜನ ಮಗಳು ಅಂಬೆ, ಪ್ರಣಯದಲ್ಲಿ ಅಶಾತಳಾಗಿ ಕಣ್ಣೀರಿಂದ ಕೋಡಿಯಿಂದ ಸವೆಸಿದ ನಾರಿ. ನಿನ್ನ ವೇಷವು ಎಷ್ಟೊಂದು ವಿಚಿತ್ರ. ಕೈಯಲ್ಲಿ ಅಸ್ತ್ರ, ಕಣ್ಣಿನಲ್ಲಿ ವಿಷ, ಹೃದಯದಲ್ಲಿ ಭೀಷ್ಮನನ್ನು ವಧಿಸುವ ಉತ್ಕಟ ಹೆಚ್ಚೆ. ದೇವರ ಇಷ್ಟೊಂದು ವಂಚನೆಯ ವಾಸುದೇವ. ಭೀಷ್ಮನ ಬಾಣಗಳಿಗೆ ಬೆದರಿ ಈ ನಪುಂಸಕನ ಶರಣು ಹೋದೆಯ. ನಿನ್ನ ಅಭಿಸಂಧಿಯನ್ನು ಫಲಿಸಲು ನನ್ನ ಮರಣವು ಅಗತ್ಯವಾದರೆ ಇದೋ ಅಸ್ತ್ರವನ್ನು ತ್ಯಾಗ ಮಾಡುವೆನು. ಸ್ತ್ರೀಯರು ಹಾಗೂ ನಪುಂಸಕರ ಸಮ್ಮುಖದಲ್ಲಿ ಭೀಷ್ಮನು ನಿಲ್ಲುವುದಿಲ್ಲ. ಸಾರಥಿ ರಥವನ್ನು ತಿರುಗಿಸು. ಬೆದರಬೇಡ ವತ್ಸ. ಈ ಮಂತ್ರಪೂರಿತವಾದ ಬಾಣವನ್ನು ತೊಟ್ಟು ಭೀಷ್ಮನನ್ನು ವಧೆ ಮಾಡು. ಹತನಾದೆನು. ಇದು ಶಿಖಂಡಿಯ ಬಾಣವಲ್ಲ, ಅರ್ಜುನನ ಮಂತ್ರಪೂರಿತವಾದ ದಿವ್ಯಾಸ್ತ್ರ. ವಂಚನೆಯ ಮೇಲೆ ಕೂಟದ ಯುದ್ಧದ ಮಹತ್ಪಾಪ. ನಾನು ಈ ನಿಂದನೆಯನ್ನು ಸಹಿಸಲಾರೆನು ಕೃಷ್ಣ, ಸಹಿಸಲಾರೆನು. ಅತ್ತನಡು ಭೀಷ್ಮನು ಹತನಾಗಿ ಭೂಮಿಗೆ ಉರುಳುತ್ತಿರುವನು. ಅರ್ಜುನ, ಆತನ ದೇಹವು ಭೂಮಿಗೆ ಉರುಳದಿರಲಿ. ನಿನ್ನ ಬಾಣಗಳಿಂದ ಅವನಿಗೆ ಉಚಿತವಾದ ಶಯ್ಯೆಯನ್ನು ರಚಿಸು. ಕ್ಷಮಿಸುತ್ತಾದ ಈ ಮಹಾಪಾಪದ ಭಾರದಿಂದ ನನ್ನನ್ನು ಉದ್ಧಾರ ಮಾಡು. ಈ ವಿಶ್ವಪೂರ್ವಕವಾದ ಭರತನ್ವಯದ ಅಂತಿಮ ಪುಣ್ಯ ಜ್ಯೋತಿಯನ್ನು ಊದಿ ಹಾರಿಸುವೆನು. ಈ ಪಾಪಮಯದೊಡನೆ ನಿಶ್ವೇಷದೊಡನೆ ನನ್ನ ಪ್ರಾಣವಾಯುವು ಹಾರಿ ಹೋಗಿಲ್ಲವೆಂಬುದೇ ನನ್ನ ಏಕಮಾತ್ರ ಚಿಂತೆ. ನಾನು ಅಪೇಕ್ಷಿಸಿದ್ದು ಇಂತಹ ಮರಣ.
ಅದನ್ನು ನೀನರಿಗೆ ಕೊಟ್ಟೆ. ಯುದ್ಧ ಶಾಂತವಾಗಿದ್ದ ಭೀಷ್ಮನ ಆತ್ಮವು ಈ ದಿನ ಶಾಂತವಾಯಿತು. ದರೆಯೊಳಗೆ ದುರದಳು ಬಳಗವ ಅರಿಯದೆ ನಾನು ದುರದಳು ಬಳಗವ ಅರಿಯದೆ ನಾನು ಬಣಲೆ ಬಣಲೆ ನೊಂದಿರನೀಗ ಬಳಲೆ ಬಳಲೆ ನಂದಿರನೀಗ ಹೃದಯ ಸಂತಾಪವು ಬೇರೆ ಮೀರಿದೆ ಸಾರಿದೆ ವ್ಯಸನವು ಗರೆಯೊಳಗೆ ದುರದಳು ಬಳಗವ ಅರಿಯದೆ ನಾನು ದುರದಳು ಬಳಗವ ಅರಿಯದೆ ನಾನು ಬಳಲೆ ಬಳಲೆ ನಂದೇನೀಗ ಬಳಲೆ ಬಳಲೆ ನಂದೇನೀಗ ಹೃದಯ ಸಂತಾಪವು ಮೇರೆ ಮೀರಿದೆ ಸಾರಿದೆ ವ್ಯಸನವು ಗರೆಯೊಳಗೆ 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯಿಸಿದಂತೆಯೇ ಸರಿ ಎಂದು ಭಾವಿಸಿದ್ದೆ. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ಅಗ್ರಜ, ವ್ಯೂಹದ ಮಹದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಗೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶಕನಾಗಿ ಹಿಂದಿರುಗಿದನು ಅಗ್ರಜ. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ಚೆನ್ನಾಗಿ ಅರಿತಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯಲ್ಲಿ ಮತ್ತೊಂದು ಪಾರ್ಶ್ವದಲ್ಲಿ ಸಂಸ್ತಪ್ತಕೊಡದೆ ಹೋರಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ ಅಗ್ರಜ. ಹಾಗಾದರೆ ಇದಕ್ಕೊಂದು ಉಪಾಯವನ್ನು ತಿಳಿಸು ಭೀಮಸೇನ. ಜಾಗ್ರತೆಯಾಗಿ ನಾವೊಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ದೊಡ್ಡಪ್ಪ, ನಿನ್ನ ಕೈಯಲ್ಲಿ ಈ ಕಥೆ ಇರುವಾಗ, ನಮ್ಮ ಪೂಜ್ಯ ತನ್ನ ಕಪಿಧ್ವಜವು ಯುದ್ಧ ಭೂಮಿಯೆಲ್ಲ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ನಮಗೀಗ ಒದಗಿರುವ ಆಪತ್ತೇನು? ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮ್ಮಲ್ಲಿಲ್ಲ. ವ್ಯೂಹ ರಕ್ಷಿತವಾದ ಕೌರವ ಯೋಧರ ಬಾಣಗಳಿಗೆ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜಾಸ್ತಿ ಪಿತ. ಚಿಂತೆಯನ್ನು ಚಿಂತೆ ತಡವ ಮಾಡದೆ ಕೊಡು ಅಭಯ. ಚಿಂತೆಯನ್ನು ತಡವ ಕೊಡುದು ಅಭಯ. ಪಿಡಿದು ದ್ರೋಣನ ಯುಗವ ಭೇದಿಸಿ ಯುಗವ ಭೇದಿಸಿ ಕಡಿದು ವೈರಿಗಳ ಶಿರಗಳಲ್ಲ ಕರುದೊಳಗೆ ಕೆಣಕಿದರ ಕಲ್ಲುಗಳ ಕೆಣಕಿದರ ಕಲ್ಲುಗಳ ಚಿಂತೆಯನ್ನು ತಡವ ಮಾಡದು ಕೊಡು ಅಭಯ. ಕೂಲರನಲ್ಲ ಕಾಲ ಬಿಟ್ಟು ಮನ ಕರಗಳನ್ನು ಕೂಲರನಲ್ಲ ಕಾಲ ಬಿಟ್ಟು ಮನ ಕರಗಳನ್ನು ಈಗಿಂದಲೇ ತತ್ವವ ಮೆರೆದು ಈಗಿಂದಲೇ ತತ್ವವ ಮೆರೆದು ಬೇರೆನಿಸುತ್ತ ಬರುವೆ ಬೇರೆನಿಸುತ್ತ ಬರುವೆ. ಚಿಂತೆಯನ್ನು ಕರವ ಮಾಡಬೇಕು ಕೊಡು ಅಭಯ ಅಭಯ. ಬಲ ಕುಮಾರ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ನಾನು ಯುಗವನ್ನು ಭೇದಿಸುವನು.
ಅದಕ್ಕನುಮತಿಯನ್ನು ಕೇಳುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದು. ಭೋಪ್! ಅಸುಳೆಯು ಬೇಡವ ಕದನ, ಅದು ನಿನ್ನ ಶವಾಗದು ಕೇಳದಲ. ಅಸುಳೆಯು ಬೇಡವ ಕದನ, ಅದು ನಿನ್ನ ಶವಾಗದು ಕೇಳದಲ. ಭಾರತ ಯುದ್ಧಕ್ಕೆ ಬಾಲನ್ನು ತಡೆವೆ, ಭಾರತ ಯುದ್ಧಕ್ಕೆ ಬಾಲನ್ನು ತಡೆವೆ. ಅಸುಳೆಯು ಬೇಡವ ಕದನ, ಅದು ನಿನ್ನ ಶವಾಗದು ಕೇಳದಲ. ಏಕೆ ಬೇಯುತ್ತಿದ್ದನು ಮಾನತಿ ಆಕುಲ ಪಡುತ್ತಿದ್ದನು, ಏಕೆ ಬೇಯುತ್ತಿದ್ದನು ಮಾನತಿ ಆಕುಲ ಪಡುತ್ತಿದ್ದನು. ದೇವನೊಳಕ್ರಮ ಯುಗಮ ಬಲ ಕುಮಾರ! ದೇವನ ಚಕ್ರಮ ಯುಗಮ ಪುಡಿ ಪುಡಿ ಮಾಡಿ ಮುಳುಗಿಸಿದೆ. ಏಕೆ ಬೇಯುತ್ತಿದ್ದನು ಮಾನತಿ ಆಕುಲ ಪಡುತ್ತಿದ್ದನು. ನೀತಿಯ ತಿಳಿಯದೆ ಕಾತುರ ಪಡುವೆ, ನೀತಿಯ ತಿಳಿಯದೆ ಕಾತುರ ಪಡುವೆ. ಮನದನ ನೀನ ಶಾಂತಿಯ ತಾಳೆಯ, ಮನದನ ನೀನ ಶಾಂತಿಯ ತಾಳೆಯ. ಹೊಸಳೆಯ ಬೇಡವ ಕದನ, ಅದು ನಿನ್ನ ಶವಾಗದು ಕೇಳಗಲ. ವೀರತನಂದಯ ಗಂಗಯ ತಂದೆಯೋ, ವೀರತನಂದಯ ಗಂಗಯ ತಂದೆ ಭಯವೇ ನಂಬುದು ನಾನರಿಯೇ. ಏಕೆ ಪೇಯ ಪಿತನೆ ನಾನತಿ ಯಾಕುಲ ಪಡುತ್ತಿದ್ದೆನೋ. ಬಾಪು ಬಾಪು ಅಭಿಮನ್ಯು ಬಾಪು, ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಕುಮಾರ ಅಭಿಮನ್ಯು, ನಿನ್ನ ಶೌರ್ಯವನ್ನು ಅಭಿನಂದಿಸುವೆನು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ನಾವೆಲ್ಲರೂ ಜೀವಿಸಿದ್ದು ಇಂತಹ ದುಸ್ಸಾಹಸದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತವೆನಿಸುವುದಿಲ್ಲ ಕುಮಾರ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ನೀನು ಈ ರೀತಿ ಹೇಳುವೆಯ? ನಿನ್ನ ಕಣ್ಣ ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಇದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಿಲ್ಲ. ಶಾಸ್ತ್ರತೇದ ದಕ್ಷಿಣ ಪ್ರಕಾಶದಿಂದ ಜಾಚ್ಯಾಲ್ಯಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಭಾ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಶುವಾದ ಸುಭದ್ರೆಯು 6 ವರ್ಷಗಳನ್ನು ಸುರಿಸಲಿ. ಅಯ್ಯೋ, ಅವಕಾಶವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿ ಆಗೋದು ಕ್ಷೇತ್ರದ ನೇಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ಮಾರು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಯುಗವನ್ನು ಭೇದಿಸುವ ಉಪಾಯವನ್ನು ಕಲಿತನು. ಅದರ ಉಪಾಯಕ್ಕೆ ಅವಕಾಶವು ದೊರೆತಿರುವುದು. ನನಗೆ ಅನುಮತಿಯನ್ನು ಕೊಡುತ್ತಂದೆ, ಆಗ ತಿಳಿಯುವೆ ಪಾರ್ಥನ ಮಗನ ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನ. ಅಗ್ರಜ, ಅಭಿಮಾನಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ತಾಜ್ಞೆಯ ಮೇಲೆ ಜನಾನೇಚನವಾಗದಿರಲಿ. ನಾನು ಅಭಿಮಾನ್ಯುಗೆ ಸೈನ್ಯವನ್ನೆಲ್ಲ ತೆಗೆದುಕೊಂಡು ಸಹಾಯಕನಾಗಿ ನಿಲ್ಲುವೆನು. ಅಭಿಮಾನ್ಯು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಚಿನ್ನ ಭಿನ್ನವಾಗಿ ಮಾಡಿಬಿಡುವೆನು. ಅನಿರೀಕ್ಷಿತವಾಗಿ ಒಳಗಿರುವ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಪ್ರಿಯ ಸಹೋದರ, ನಿನ್ನಿಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿಡುವೆನು. ಆ ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಇವರನ್ನು ನೀನು ಬಿಟ್ಟಿರಲಾರತಕ್ಕದ್ದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದಂತೆ ಮತ್ತೆ ಬಂದವನ. ಹೋಗು ಕುಮಾರ, ಹೋಗು, ಜಯಶಾಲಿಯಾಗಿ ಹಿಂದಿರುಗು. ಆ ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪಮಾಲಿಕೆಯಾಗಿ ಪರಿಗಣಿಸಲಿ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವೆಲ್ಲಿಯದು ತಂದೆ. ಜಯಶಾಲಿ ರುದ್ರನ ಮೆಚ್ಚಿಸಿ ಪಾಶುಪತಾಶವ, ರುದ್ರನ ಮೆಚ್ಚಿ
ಮೆಚ್ಚಿಸಿ ಪಾಶುಪತಾಶ್ರವ ಪಡೆದ ವೀರವರನ ಗುಣ ನೀನು ರುದ್ರನ ಮೆಚ್ಚಿಸಿ ಪಾಶುಪತಾಶ್ರವ ಪಡೆದ ವೀರವರನ ಗುಣ ನೀನು ನಿನ್ನಯ ಶೌರ್ಯಾದಿ ಮೆರೆಯಲಿ ರಣಭೂಮ್ಯ ಕುಮಾರ ನಿನ್ನಯ ಶೌರ್ಯಾದಿ ಮೆರೆಯಲಿ ರಣಭೂಮಿ ಹೂಮಳೆ ಸುರಿಯಲಿ ಸುರದಾಂಡವು ಹೂಮಳೆ ಸುರಿಯಲಿ ಸುರದಾಂಡವು ವೀರಧನಂಜಯ ಜನ್ಮಯ ತಂದೆಯ ವೀರಧನಂಜಯ ಜನ್ಮಯ ತಂದೆ ಭಯವೇ ನಂಬುದು ನಾನನಿಯೇ ಚೋಳನ ಚಕ್ರವಯು ಕಬದರ್ಪಿಸಿ ಚೋಳನ ಚಕ್ರವಯು ಕಬದರ್ಪಿ ಪುಡಿ ಪುಡಿ ಮಾಡಿ ಉರುಳಿಸುವೆ ಪುಡಿ ಪುಡಿ ಮಾಡಿ ಉರುಳಿಸುವೆ ವೀರಧನಂಜಯ ಜನ್ಮಯ ತಂದೆ ಭಯವೇ ನಂಬುದು ನಾನನಿಯೇ ನಿನ್ನಯ ಶೌರ್ಯಾದಿ ಮೆರೆಯಲಿ ರಣಭೂಮ್ಯ ಕುಮಾರ ನಿನ್ನಯ ಶೌರ್ಯಾದಿ ಮೆರೆಯಲಿ ರಣಭೂಮಿ ಹೂಮಳೆ ಸುರಿಯಲಿ ಸುರದಾಂಡವು ಹೂಮಳೆ ಸುರಿಯಲಿ ಸುರದಾಂಡವು ಕೌರವ ವೀರರ ಹೃದಯವ ಬೇಕ ಕೌರವ ವೀರರ ಹೃದಯವ ಬೇಕ ನನ್ನ ಅದು ಸಾರ ನಡೆದ ದಪ್ಪವಾಗುವ ನಡೆ ನಡೆ ಅಭಿಮನ್ಯು ನಡೆದ ದಪ್ಪವಾಗುವ ಬಾನ
ಸುಂದರವಾಗಿದೆಯಲ್ಲವೇ? ನಿಮ್ಮಂತೆ ಮುದ್ದು ಮುದ್ದಾಗಿದೆಯಲ್ಲವೇ? ಅದರ ಕಾರಣವನ್ನು ನಾನು ಹೇಳಬಲ್ಲೆನು. ಅದೇನು ಮಾಧವಿ? ಚಂದ್ರನಿಲ್ಲದಿರುವಾಗ ಕನೈದಿಲೆಯು ಅರಳುವುದು ಹೇಗೆ ಸಾಧ್ಯ? ಸರಿಯಾಗಿ ಹೇಳಿದೆ. ಸೂರ್ಯನು ಮೇಘಗಳಿಂದ ಮರೆಯಾದಾಗ ಕಮಲವು ಕಾಂತಿಹೀನವಾಗುವುದಲ್ಲವೇ? ಆಹಾ, ನಿಮ್ಮ ಮಾತುಗಳು ಬಹಳ ಸುಂದರವಾಗಿರುವುದಲ್ಲವೇ? ನಿಮ್ಮಂತೆ ಕಾಂತಿಯುತವಾಗಿ ಹರಳಿರುವುದಲ್ಲವೇ? ನಾನು ಅರ್ಥ ಮಾಡಿಕೊಡುವೆನು. ನೀನು ನಿನ್ನ ಪತಿರಾಜನನ್ನು ನೋಡಿ ಎಷ್ಟು ದಿನಗಳಾಯಿತು ಹೇಳು? ಆಹಾ, ನೀವೇಳಿದಂತೆ ನಮ್ಮ ಪತಿಯನ್ನು ನೋಡಿ ನಾನು ಬಹಳ ದಿನಗಳೇ ಆಗಿರಬಹುದು. ಈ ದಿನ ನೋಡುವ ಭಾಗ್ಯವು ದೊರಕುವುದೇ? ನಾನು ಬಲ್ಲೆ ರಾಜಕುಮಾರಿ. ಈ ಆಡಳಿತದ ದೆಸೆಯಿಂದ ಯುವರಾಜ ಅಭಿಮಾನಿಯು ಈ 4 ದಿನಗಳಿಂದ ಅಂತಃಪುರಕ್ಕೆ ಬರಲೇ ಇಲ್ಲ. ಆದ್ದರಿಂದಲೇ ನೀನು. ಆಹಾ, ಈ ದಿನವನ್ನಾದರೂ ಕರೆಸಿರುವ ಮಾಧವಿ ನನ್ನ ಪತಿರಾಜವನ್ನು. ಈ 4 ದಿನಗಳಿಂದ ನಿನ್ನ ರೀತಿಯನ್ನು ನೋಡುತ್ತಿರುವೆನು ಒಡತಿ. ಆಹಾರದಿಗಳಲ್ಲಿ ಉಪೇಕ್ಷೆ, ಎತ್ತ ಕಾಲದಲ್ಲಿ ನಿದ್ರೆ ಮಾಡುವುದಿಲ್ಲ. ಆಗಿದ್ದಾಗೆ ಏನನ್ನು ಯೋಚಿಸುತ್ತಾ ಕುಳಿತುಕೊಳ್ಳುವೆ? ಈ ಲಕ್ಷಣಗಳನ್ನು ನೋಡಿದರೆ ನೀನು ವಿರಹದಿಂದ ಪೀಡಿತಳಾಗಿರುವೆ ಎಂದು ತೋರುವುದು. ನೂತನ ಯೌವನ, ನೂತನ ದಂಪತಿಯ ನೂತನ ಸನ್ಮಿಳನ, ಇದರಲ್ಲಿ ಹೀಗಾಗುವುದು ಸಹಜವೇ? ನಮ್ಮ ವೈದ್ಯಶಾಸ್ತ್ರದಲ್ಲಿ ಇದಕ್ಕೆ ಔಷಧ. ಪತಿಯೊಡನೆ ಸುಮ್ಮನಿದ್ದ ಈ ಪ್ರಕೃತಿಯಲ್ಲಿ ನೀವು ಹೀಗೆ ಮಾತನಾಡುವುದು ಸರಿಯೇ? ಆಹಾ, ಕೋಪವೇಕೆ ಒಡತಿ? ಕಂಡದ್ದನ್ನು ಹೇಳಿದರೆ ಚಂಡದಂತ ಕೋಪ. ಅಬ್ಬಬ್ಬಬ್ಬಬ್ಬಾ, ಮೋಹಿನಿ, ಮಾಧವಿ, ಏನು ಈ ರೀತಿ ಈ ದಿನ ನೀವು ವರ್ತಿಸುತ್ತೀರಲ್ಲ? ಮಾಧವಿ, ನಮ್ಮ ಸಖಿಯ ಅವಸ್ಥೆಗೆ ನನಗೊಂದು ಕಾರಣವು ತರುತ್ತಿರುವುದು. ಅದೆಂತಹ ಕಾರಣ? ನನ್ನ ಹತ್ತಿರ ಬಂದರೆ ಕಿವಿಯಲ್ಲಿ ಹಿಡಿದು. ಹೌದು ಹೌದು, ಮರೆತಿದ್ದೆ. ನೀನು ಹೇಳುವುದು ನಿಜ. ಮಹಾರಾಣಿಗೆ ತಿಳಿಸಿ ಒಡತಿಯ ಬಯಕೆಗಳಿಂದಾವುವೋ? ಅಬ್ಬಬ್ಬಬ್ಬಾ, ನೀವಿಬ್ಬರು ಸೇರಿ ಅದೇನೆಂದು ವಿಚಾರವನ್ನು ನನಗೆ ತಿಳಿಸುವಂತರಾಗಿ. ಏನೂ ಇಲ್ಲ ರಾಜಕುಮಾರಿ, ಮುಂದೆ ಅವರಿಗೊಬ್ಬ ಪುಟ್ಟ ಮೊಮ್ಮಗನು ಹುಟ್ಟುವನೆಂದು. ಅಬ್ಬಬ್ಬಬ್ಬಾ, ಈಗಲೇ ಇಷ್ಟು ದೊಡ್ಡದಾಗಿ ನೀವು ಯೋಚನೆ ಮಾಡಿದಿರಲ್ಲವೇ? ಪಾಂಡು ಪಕ್ಷದ ಯೋಧರು ಯುದ್ಧಕ್ಕಾಗಿ ಶಿಬಿರವನ್ನು ಬಿಟ್ಟಂತಿದೆ. ಇದವರ ಜಯಧ್ವನಿ. ಒಡತಿ ಇಲ್ಲಿ ನೋಡು ಸೈನ್ಯ. ಒಡತಿ ಇಲ್ಲಿ ನೋಡು ಸೈನ್ಯ. ಗತಿಕರ್ಮವು ಚೆನ್ನಾಗಿ ಕಾಣುವುದು. ಬಂದು ನೋಡಬಾರದೆ? ಆಹಾ, ನೀವೇಳಿದರೆ ಅವರು ಕೇಳುವರಲ್ಲವೇ? ಅವರು ಈಗಲೇ ಬಂದು ನೋಡುವರು. ನೀವು ಬೇಗನೆ ಹೋಗಿ ಹೇಳುವಂತರಾಗಿ. ರಾಜಕುಮಾರಿ, ತಡೆ ಇಲ್ಲದೆ ಅರಿಯುವಂತೆ ಪ್ರಹಾಸವೂ ಆಗುತ್ತೆ. ಪದಾತಿ, ಗಜ, ತುರ್ಗ, ರಥ, ಈ ಮಹಾಸೇನದಲ್ಲಿ ಎಷ್ಟು ಜನ ಹಿಂದಿರುಗುತ್ತಾರೋ ಕಾಣೆ. ಒಡತಿ, ಇತ್ತ ನೋಡು. ಆ ಸ್ವರ್ಣವರ್ಣದ ರಥದ ಮೇಲೆ ಕುಳಿತು ನಮ್ಮನ್ನೇ ನೋಡುತ್ತಿರುವ ವೀರನ್ಯಾರು? ಆಹಾ, ಆ ವೀರನು ಯಾರೆಂದು ನಿಮಗೆ ಗೊತ್ತಿಲ್ಲವೇ? ನಿಮಗೆ ಗೊತ್ತಿಲ್ಲದ ವಿಷಯ ಯಾವುದು ತಾನೇ ಇರುವುದು? ಏಳು ಮಾಧವಿ ಮೋಹಿನಿ. ಈ ಲಜ್ಜೆ ಯಾಕೆ? ಈ ಮಿದು ಯಾಕೆ? ಈ ರಥಿಕನು ಸೈನ್ಯ ಪ್ರವಾಹವನ್ನು ಬಿಟ್ಟು ರಾಜಧ್ಯಾನವನ್ನು ಪ್ರವೇಶಿಸಿದನು. ಎಲ್ಲಿ ಎಲ್ಲಿ ಮಾಧವಿ? ಇದೋ ಅಲ್ಲಿ ರಥವು ಸಮೀಪಿಸಿತು. ನಡಿ ಮೋಹಿನಿ, ನಮಗಿಲ್ಲೇನು ಕೆಲಸ? ಹಬ್ಬಬ್ಬಬ್ಬ, ಹಾಗಲಿ ನಾನು ಈಗಲೇ ಅದನ್ನು ನೋಡುವೆನು ನಿಮ್ಮ ಮಾತಿನಂತೆಯೇ. ಒಬ್ಬಳೇ ಯಾಕೆ? ನಿನ್ನ ವಿರಹ ಜ್ವರವನ್ನು ವಾಸಿ ಮಾಡಬಲ್ಲ ವೈದ್ಯರಾಜನು ಸಮೀಪದಲ್ಲಿರುವನು. ಪ್ರಿಯ, ನಮಸ್ಕರಿಸುವೇನು? ಪ್ರಿಯಾ, ಆಡು ಬಾ ಕೋಗಿಲೆ, ನಲಿದಾಡು ಬಾರೆನವಿಲೆ, ಸಿರಿಗನ್ನಡಾಂಗಲ ಜಯಧ್ವನಿ ಮುಳುಗಲಿ, ಆಡು ಬಾ ಕೋಗಿಲೆ. ಪ್ರಿಯಾ, ಕನ್ನಡ ನಾಡು ನಮದು, ಕನ್ನಡ ನಾಡು, ಕನ್ನಡಿಗರಿಗೆ ಬದುಕು.
ಮುಗಿಲಿಗೇಳಲೆ ತಮ್ಮಯ ಕೀರ್ತಿ ಮುಗಿಲಿಗೇಳಲೆ ತಮ್ಮಯ ಕೀರ್ತಿ ಆಡುವ ಕೋಗಿಲೆ ನಲಿದಾಡುವ ನಲಿಲೆ ಸಿರಿಗನ್ನಡ ಕಳ್ಳಕೊನೆ ಮುದದಲ್ಲಿ ಆಡುವ ಕೋಗಿಲೆ ನಲಿದಾಡುವ ನಲಿಲೆ. ನನ್ನ ರುಚಿಯಾದ ದೇವಿನ ದರ್ಶನಕ್ಕಾಗಿ 4 ದಿನಗಳು ಹಂಬಲಿಸಿದೆ. ಈಗ ಅದು ಲಭಿಸುತ್ತೇವಾ? ಸುಂದರಿ, ನಿನ್ನ ದೇವರ ದರ್ಶನವನ್ನು ನಾನು ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವನ್ನು ನಿಮಗೆ ಅರ್ಪಿಸಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ ಸ್ವಾಮಿ? ಪ್ರಿಯತಮೆ, ನಿನ್ನ ಹೃದಯದ ಪ್ರೇಮ. ಆಹಾ, ಮೊದಲಿಂದ ನಿಮಗೆ ಅಲ್ಲವೇ ಪುನಃ ಕೊಡುವ ಅಗತ್ಯ ಇದೆಯೇ? ಪ್ರೇಯಸಿ, ನಾನು ಅದನ್ನು ಬಲ್ಲೆನು. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ಬಯಕೆ. ವಸಂತದ ಬಳ್ಳಿಯು ದಿನ ದಿನವೂ ಹೊಸದಾಗಿ ಗಾನದಿಂದ ಪ್ರಕೃತಿಯನ್ನು ನಲಿಸುವುದು. ಸರ್ವಸಾಕ್ಷಿಯಾದ ಸೂರ್ಯ ದೇವನು ದಿನ ದಿನವೂ ಗಾನದಿಂದ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಆಗಿ ವಿರಗದಿಂದ ಸಮ್ಮೇಳನ, ಸಮ್ಮೇಳನದಿಂದ ಪುನಃ ವಿರಗ, ವಿರಗ ಸಮ್ಮೇಳನ, ಉಭಯ ಭಾಗಗಳ ಆಕರ್ಷಣ ವಿಕರ್ಷಣೆಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನೆನ್ನೆ ದಿನ ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿದ್ದೆವು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ ಪ್ರೇಮದ ವಿಷಯದಲ್ಲಿ ನೀವು ಮಹಾಪಂಡಿತರಲ್ಲ ಸ್ವಾಮಿ. ಬನ್ನಿ, ಈ ಪೀಠವನ್ನು ಅಲಂಕರಿಸಿ. ಪ್ರಾಣೇಶ್ವರ, ನಾನೇ ಪ್ರೀತಿಯಿಂದ ಆಯ್ದು ಕಟ್ಟಿರೋ ಮಾಲಿಕೆಯನ್ನು ಅರ್ಪಿಸಿ ಭಕ್ತರಲ್ಲಿ ಪ್ರಸನ್ನನಾಗದೇವಾ? ಪ್ರೇಮದ ಪೂಜಾರಿ ಪ್ರಿಯಶ್ರೀ, ಪ್ರಿಯತಮ, ಬಿಡು ಚೆಲುವ ಸಮ್ಮುಖ ಸುಂದರಿ ನಿಂತಿರಲು. ಓ ಚೆಲುವ ಬಿಡು ಚೆಲುವ ಸಮ್ಮುಖ ಸುಂದರಿ ನಿಂತಿರಲು. ಓರ ನೋಟ ಆಡು ಆಟ ರೂಪರಾಶಿ ಬಂದದರೆ
ನಾದಮಕ್ಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತಾಗಮವು ನೀನೆ ವಸಂತ ನಾನೇ ಕೋಗಿಲೆ ನೀನೆ ಆಹಾ ವಸಂತ ಹೌದು ಆಹಾ ವಸಂತನಾಗಮಕ್ಕೆ ಕೋಗಿಲೆ ಗಾಯನಕ್ಕೆ ವಸಂತ ಆಗಮವು ನೀನೆ ವಸಂತ ನಾನೇ ಕೋಗಿಲೆ ನೀನೆ ವಸಂತ ಆಹಾ ಜಾರಿ ಜಾರಿ ಜಲಪಾತವಾಗಿದೆ ಜಲಕನ್ಯ ರೂಪದಿ ಬಂದರೆ ಜಲಕನ್ಯ ರೂಪದಿ ಬಂದರೆ ಆರೋಗಣ ಗವರೋಗಣ ಕಾಲ ಸಮಯಾಗಿ ಆರೋಗಣ ಗವರೋಗಣ ಕಾಲ ಸಮಯಾಗಿ ಸಂಗೀತದ ನಾದ ಮಧುರವಾಗಿ ನಿನ್ನ ಸೇರಲು ಭಾವತರಂಗವಾಗಿ ವಸಂತ ಆಗಮಕ್ಕೆ ಕೋಗಿಲೆ ಗಾಯನಕ್ಕೆ ವಸಂತ ಆಗಮವು ನೀನ ವಸಂತ ನಾನೇ ಕೋಗಿಲೆ ನೀನ ವಸಂತ ಪ್ರಿಯಾ ಪ್ರಾಣೇಶ್ವರ ವಸಂತ ನಾದಮಕ್ಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತ ನಾದಮಕ್ಕೆ ನೀನೆ ವಸಂತ ನಾನೇ ಕೋಗಿಲೆ ನೀನೆ ವಸಂತ ಲಾ 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 ಪ್ರಿಯಾ ಪ್ರಾಣೇಶ್ವರ ಸುಂದರಿ, ದೇವರು ಪ್ರಸನ್ನನಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರುವನು. ಏಕೆ ಸ್ವಾಮಿ ಇಂಥ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೆ? ಆದರೆ ಇಂದ್ರನ ಮುಖ ಮಂಡಲವೇಕೆ ಈ ದಿನ ಇಷ್ಟೊಂದು ಪ್ರಶಾಂತವಾಗಿದೆ? ಪ್ರಿಯತಮೆ, ಸ್ವಾಮಿ ಪ್ರಾಣೇಶ್ವರ, 4 ದಿನದಿಂದ ನೀವು ನಿರತರಾಗಿದ್ದೀರಿ. ಈ ದಿನವನ್ನಾದರೂ ನನ್ನೊಡನೆ ಕಾಲ ಕಳೆಯಬಾರದೆ?
ಯುವರಾಜರನ್ನೇಕೆ ಕೇಳುವೆ? ಅದಕ್ಕೆ ನಾನು ಉತ್ತರ ಕೊಡುವೆನು. ನೀನು ನಿನ್ನ ದೇವರಿಗೆ ಮಾಡಿದ ಪೂಜೆಯಿಂದ ತೃಪ್ತಿ ಇಲ್ಲ. ಅಬ್ಬಬ್ಬಾ, ಮಾಧವಿ ಮೋಹಿನಿ, ಎಲ್ಲವನ್ನೂ ನೀವೇ ಹೇಳ್ತೀರಲ್ಲ. ಪಾನಕವನ್ನು ಬಯಸಿ ಬಂದವರಿಗೆ ನೀರಿನಿಂದ ತೃಪ್ತಿಯಾಗುವುದೇ? ಹಾಗಾದ್ರೆ ರಾಜಕುಮಾರಿ, ಹೀಗೆ ಮಾಡಬೇಕು. ಪ್ರಿಯ ವಚನಗಳಿಂದ ಮೆಚ್ಚಿಸಿ, ಕಟಾಕ್ಷ ಕುಸುಮಗಳಿಂದ ಅರ್ಚಿಸಿ, ಚುಂಬವನ್ನು ಬೆರೆಸಿ, ಅದರ ಸುದೆಯನ್ನು ಸುರಿಸಿ, ಆಲಿಂಗನೆಯ ಆರೋಗಣೆಯನ್ನು ಕೊಡಬೇಕು. ಸ್ವಾಮಿ, ಅವರು ಹೇಳಿದಂತೆ ಮಾಡಬೇಕಲ್ಲವೇ? ಪ್ರಿಯತಮ, ಪ್ರಿಯತಮೆ, ಪ್ರಿಯ ಉದಾಸೀನವೇ ಇವಳಿಗೆ ತಕ್ಕ ಶಿಕ್ಷೆ. ಆದರೆ ಪ್ರೇಯಸಿ, ಉದಾಸೀನವೇ ಇವಳಿಗೆ ತಕ್ಕಿಸಿ. ಈ ದಿನ ಯುದ್ಧದಲ್ಲಿ ನಾನೊಂದು ಮಾತು ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದರೆ ನಿನ್ನ ಪ್ರೇಮದ ಆರೋಗಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ? ಪ್ರಿಯತಮೆ, ಯುದ್ಧಕ್ಕೆ ಹೋಗಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಅತ್ತೆಯವರು ಮಾವನಿಗೆ ಸಹಾಯ ಮಾಡಿದಾಗಿ ನಾನು ನಿಮಗೆ ಸಹಾಯಕಳಾಗುವೆನು. ಆ ದಿನ ಯುದ್ಧದಲ್ಲಿ ತಾಯಿ ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಯುದ್ಧವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಪ್ರಿಯ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ನಾನೊಂದು ಸಾರಿ ಹೆದೇರಿಸಿ ಸ್ವಾಮಿ. ಪ್ರಾಣೇಶ್ವರ, ನೀರಜನೆ ಕೇಳುತ್ತಾ ಕೋಪವೇ, ನೀರಜನೆ ಕೇಳುತ್ತಾ ಕೋಪವೇ, ಆನಂದ ಒಂದಿತ್ತು ನಾ ಬಿಡುವೆ, ನಾ ಬಿಡುವೆ, ನಾ ಬಿಡುವೆ. ನೀರಜನೆ ಕೇಳುತ್ತಾ ಕೋಪವೇ, ಆನಂದ ಒಂದಿತ್ತು ನಾ ಬಿಡುವೆ, ನಾ ಬಿಡುವೆ, ನಾ ಬಿಡುವೆ. ಕಾರುಣ್ಯ ಶೀಲೆ ಕೋಮಲ ಬಾಲೆ ಸಂಯಮ ಕಂಠದ ಕಾರುಣ್ಯ ಶೀಲೆ ಕೋಮಲ ಬಾಲೆ ಸಂಯಮ ಕಂಠದ ನೀರಜನೆ ಕೇಳುತ್ತಾ ಕೋಪವೇ. ಸ್ವಾಮಿ, ಪ್ರೇಯಸಿ, ನಾರಿಯ ಕೋಪ ತಾಳಿನ ರೂಪ, ನಾರಿಯ ಕೋಪ ತಾಳಿನ ರೂಪ, ಶರಸಂದನೋ ನಿನ್ನ ಜಾಗೃತಿ ದೂರಿ, ಶರಸಂದನೋ ನಿನ್ನ ಜಾಗೃತಿ ದೂರಿ, ವೀರಸತಿ 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 ಎಂದೀಗ ಸಾಟಿ ವಿನೋದ ಸುರಜಾರನ ನಾ ಬಲ್ಲೆನಯ್ಯ ಪ್ರೇಮಾರ್ಚನ 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 ಪ್ರೇಮಾರ್ಚನ. ಕ್ಷತ್ರಿಯ ಧರ್ಮವ ಪಾಲಿಸಲು ಕತ್ತಿಯ ಕಡಿಯುವ ಶತ್ರುಗಳ ಶತ್ರುಗಳ ಶತ್ರುಗಳ. ಕ್ಷತ್ರಿಯ ಧರ್ಮವ ಪಾಲಿಸಲು ಕತ್ತಿಯಲ್ ಕಡಿಯುವ ಶತ್ರುಗಳ ಶತ್ರುಗಳ ಶತ್ರುಗಳ. ನೀರಜನೆ ಕೇಳುತ್ತಾ ಕೋಪವೇ, ನೀರಜನೆ ಕೇಳುತ್ತಾ ಕೋಪವೇ, ಆನಂದ ಒಂದಿರೆ ನಾ ಬೇಡುವೆ, ನಾ ಬೇಡುವೆ, ನಾರಿಣ್ಯ ಶೀಲೆ ಕೋಮಲ ಬಾಲೆ ಸಂಗಮ ಕಂಠದ ಅದು ಸ್ವಾಮಿ, ಕಾರುಣ್ಯ ಶೀಲೆ ಕೋಮಲ ಬಾಲೆ ಸಂಗಮ ಕಂಠದ ಹೋಗಿ ಸ್ವಾಮಿ. ಈ ಕೋಮಲ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯ ಇದಲ್ಲ. ಅನಂಗರಾಜ ಲಕ್ಷ್ಮಿ, ನಿನ್ನ ಸಖಿಯರು ತಿರಿದು ತಂದ ಹೂಗಳನ್ನು ಎದೆ ಏರಿಸಿ ರೂಪಗೊಂಡ ರತಿ ನೀನು. ಹಬ್ಬಬ್ಬಬ್ಬ, ಒಂದೇ ದಿವಸದಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು ಸ್ವಾಮಿ. ಚಂಚಲ ಕಟಾಕ್ಷ ಬಾಣಗಳ ನೂಡು ಮನ್ಮನ ಶಯನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯ ಕೊಡು. ನಿನ್ನ ಹೃದಯ ಬಿದ್ದರೆ ಬಿಡಿ, ನಾನು ಹೇಳಿದಂತೆ ಮಾಡಿರಿ. ಏನದು? ನೀವಿಬ್ಬರು ಉಪವನದಲ್ಲೇ ವಿನೋದದಿಂದಿರಿ. ನಾನು ಮತ್ತು ಮೋಹಿನಿ ನಿಮ್ಮ ಖಡ್ಗ ಮತ್ತು ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಯುದ್ಧರಂಗಕ್ಕೆ ಹೋಗಿ ಶತ್ರು ಸಂಹಾರ ಮಾಡುವೆವು. ಆಹಾ, ಹೌದು,
ಹೌದು, ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ನಮಗೆ ಹೇಳಿಕೊಟ್ಟರೆ ಸಾಕು. ನಿಮ್ಮ ಕರ್ತವ್ಯವು ನೆರವಾಗುವುದು, ಒಡತೆಯ ದುಃಖವು ಪರಿಹಾರವಾಗುವುದು. ಅಷ್ಟು ಸುಲಭವಾಗಿ ಮಾಡಲು ಯುದ್ಧವು ಹಬ್ಬದ ಊಟವಲ್ಲ, ಮದುವೆಯ ಸಂಭ್ರಮವಲ್ಲ. ನೀವು ಅಬಲೆಯರು, ನಿಮಗೇಕೆ ಯುದ್ಧದ ಯೋಚನೆ? ಯುವರಾಜ, ನಗುವೇಕೆ? ನಾವು ಹೆಂಗಸರೆಂದು ದುರ್ಲಕ್ಷ್ಯವೇ? ವೈಶ್ಯಾದಿ ದಾನವರನ್ನು ಸಂಹಾರ ಮಾಡಿದ ದೇವಿ ದುರ್ಗಿಯೂ ನಮ್ಮಂತೆ ಹೆಂಗಸೆ. ಒಲಿದರೆ ನಾರಿ, ಮುಲಿದರೆ ಮಾರಿ ಎಂಬ ಗಾದೆಯನ್ನು ಕೇಳಲಿಲ್ಲವೇ? ನಮಗೊಂದು ಸಾರಿ ಯುದ್ಧ ಮಾಡುವ ಅವಕಾಶವೂ ದೊರಕಲಿ. ನಾವು ಅಬಲೆಯರೋ ಪ್ರಬಲೆಯರೋ ನಿಮಗೆ ತಿಳಿಯುವುದು. ಸ್ವಾಮಿ, ಹಾ, ರೇಸಿ ರವಿಚಾರಿದ ಶಶಿ ಮೂಡಿದ ರಾತ್ರಿಯ ಕಾಣಲು ಬಂದೆ, ತಣ್ಣನೆ ಹಾಲಿನ ಬೆಳಕಲ್ಲಿ ನಿಂದೆ, ವಿರಗತಿ ತಂದೆ ನೆನಪಲ್ಲಿ ನೊಂದೆ, ಪಾರೇ ಗೆಳತಿ ಎಂದೆ, ನೀ ಸೇರು ನನ್ನ ಹಿಂದೆ. ಆ ರವಿಚಾರಿದ ಶಶಿ ಮೂಡಿದ ತಂಗಾಳಿ ಬಿಸಿ ಬಂತು ನಾಗ ಸಂಪಿಗ್ ಬಾವುಡಿಯುವ ನಾಗ ಸಂಪಿಗೆ ಬಾವುಡಿಯುವ ತಾಳವು ಮೆತ್ತೆಯಲ್ಲಿ ಹೊರಲಾಡುವ ಈ ಚಂದ ಮಳೆಯಲ್ಲಿ ಕೈ ಮರೆಯುವ ಈ ಚಂದ ಮಳೆಯಲ್ಲಿ ಮೈ ಮರೆಯುವ ಓ ಸಂಗಾತಿಯೇ, ಸಂಗಾತಿ ಉಯ್ಯಾಲ ಮಾತಾಡುವ ರವಿಚಾರಿದ ಶಶಿ ಮೂಡಿದ ತಂಗಾಳಿ ಬಿಸಿ ಚಂದಾಡಿ ನದಿ
ಪ್ರಿಯತಮ, ಪ್ರೇಯಸನೆ, ಈ ಕೋಮಲ ಅಸ್ತ್ರಗಳಿಗೆ ಯೋಗ್ಯವಾದ ಕಾರ್ಯವಿಲ್ಲ. ಅನಂಗರಾಜ ಲಕ್ಷ್ಮಿ, ನಿನ್ನ ಸಖಿಯರು ತಿರಿತಂದ ಹೂಗಳನ್ನು ಎದೆ ಏರಿಸಿ ರೂಪುಗೊಂಡ ರತಿ ನೀನು. ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು ಮನ್ಮನಾಶಯನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯ ಕೊಡು. ಪ್ರಿಯ, ಒಬ್ಬ ವಿಧಾತನು ಇಬ್ಬರ ಉತ್ತರ ನಿಲ್ಲಿಸಿದರು. ಇದುವರೆಗೂ ಆಸಿನಿಯಾದ ಗಾನಶಿಲಿಯಾದ ಒಬ್ಬ ಉತ್ತರ ನುಡಿದಿರಿ. ಇನ್ನು ಮುಂದೆ ವೀರಾಂಗನೆಯಾದ ವೀರಪತ್ನಿಯಾದ ಮತ್ತೊಬ್ಬ ಉತ್ತರ ನೋಡಿರಿ ಸ್ವಾಮಿ. ಹೋಗು ತರಣವೀರ, ನಿನ್ನ ಕಾರ್ಯದಲ್ಲಿ ನಿಲ್ಲಿಸ್ತೀರಿ ನಾವು. ಇದಿಷ್ಟು ರಾಜೇಂದ್ರನ ಅನುಮತಿಯನ್ನು ಪಡೆದು ಸಂತೋಷ ಚಿತ್ತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲಯ್ಯ. ನನಗೋಸ್ಕರ ಸ್ವಲ್ಪವೂ ನೀನು ದುಃಖಿಸುವುದಿಲ್ಲವೇ? ದುಃಖಿಸಿದ ಸ್ವಾಮಿ, ಮುಖದಲ್ಲಿ ಅರಿಶಿಯನ್ನು ಸೂಚಿಸುತ್ತಾ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಟ್ಟುಕೊಂಡು ಬೀಳ್ಕೊಡಲಾದ ಬೀಳ್ಕೊಳ್ಳುವೆ. ಹೋಗು ತರುಣವೀರ, ನಿನ್ನ ಕಾರ್ಯದಲ್ಲಿ ನೀನು ಸ್ಥಿರನಾಗು. ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸೋದನೆಯಾಗಿ ನಿರ್ವಹಿಸುವಳು. ನಾನು ನೋಡುವುದೇನನ್ನು ಈಶ್ವರ, ಸ್ವರ್ಣದ ಪುತ್ತಿಲಿಯಲ್ಲಿ ಶಿರಿಷ್ಯದ ಮಾರ್ಧವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಈಗ ಸಂಸಾರದ ದುಃಖದಲ್ಲಿ ಸ್ವರ್ಗದ ಆನಂದ ಕೇಳಿ. ಧನ್ಯ ಉತ್ತರ. ಆರ್ಯಾವರ್ತದಲ್ಲಿ ನೀನು ನಾರಿರತ್ತಳು. ನೀನು ಕ್ಷತ್ರಿಯ ಯತ್ನ, ನಿನ್ನ ಗೌರವ ಕೀರ್ತಿ ಸಂಪತ್ತು ಪ್ರಾಣೇಶ್ವರ. ಆದರೆ ನಿನಗಾವ ಗೌರವಗಳು ಇಲ್ಲವೇ ಉತ್ತರ? ಸ್ವಾಮಿ ಇರುವುದು. ನೀಲಿ ಬಾನಿನ ಚಂದಿರ ಧರೆಗೆ ಹಿಡಿದು ಬಾ. ಪ್ರಿಯಾ, ಪ್ರೇಯಸಿ, ನಾಟ್ಯ ಮಯೂರಿ ಅಪ್ಸರೆ ನೀಡು ಹಾಲಿಂಗನ. ಪ್ರಿಯತಮ, ಪ್ರೇಯಸಿ, ಪ್ರಾಣೇಶ್ವರ. ನೀಲಿ ಬಾನಿನ ಚಂದಿರ ಧರೆಗೆ ಹಿಡಿದು ಬಾರ. ನೀಲಿ ಬಾನಿನ ಚಂದಿರ ಧರೆಗೆ ಹಿಡಿದು ಪ್ರೇಯಸಿ, ಪ್ರಿಯತಮ, ನೋಟ ಹೂವಾನ ಹಿಡಿದಾಕಲು ಸವಿ ಮುತ್ತಿನ ಸವಿ ಸವಿಯಲು ಪ್ರೇಯಸಿ, ಪ್ರಾಣೇಶ್ವರ, ಪ್ರಿಯತಮೆ, ತಡವಿಗೆ ನೀಡು ಬಾಸಿರಲು. ಪ್ರಿಯ, ಪ್ರಿಯತಮೆ, ನೀಲಿ ಬಾನಿನ ಚಂದಿರ ಧರೆಗೆ ಹಿಡಿದು ಬಾರ. ನೀಲಿ ಬಾನಿನ ಚಂದಿರ ಧರೆಗೆ ಹಿಡಿದು ಬಾ. ಮಾನಕೀಗ ಚಿಂತೆಯಾಗಿದೆ, ಮಾನಕೀಗ ಚಿಂತೆಯಾಗಿದೆ,
ಕುರುಸೇನಾಪತಿ ಎನಿಸಿದ ಮನಕೀಗ ಚಿಂತೆಯಾಗಿದೆ. ಕುರು ಪಾಂಡವರಿಗೆ ಗುರುವೆಂದೆನಿಸಿದೆ. ಕುರು ಪಾಂಡವರಿಗೆ ಗುರುವೆಂದೆನಿಸಿದೆ. ಈ ಪರಿಯಿಂದ ನಿಯೋಜಿಸುತ್ತಿರುವೆನು ಮನಕೀಗ ಚಿಂತೆಯಾಗಿದೆ. ಸ್ವಲ್ಪ ಮಾತಾಯ್ತು. ಮೃತ್ಯುಂಜಯ್ ಭೀಷ್ಮನು ಪರಾಜಿತನಾದನು. ಜೀರ್ಣನಾದ ದ್ರೋಣನೀಗ ಸೇನಾಧಿಪತಿ. ಹಿಂಸೆಯು ಅಧಿಕಾರ ಮುಕುಟದ ಭಾರದಿಂದ ದ್ರೋಣನಿಂದ ತಲಬಾಗಿರುವನು. ಕೃತಾಂತ, ನಿನ್ನ ಪ್ರಳಯ ರಂಗದಲ್ಲಿ ನನಗಿಂತಹ ಪಾತ್ರವನ್ನು ಕೊಟ್ಟೆ ಏಕೆ? ನನ್ನಿಂದ ಅಸ್ತ್ರವಿದ್ಯೆ ಕಲಿತ ಕುರು ಪಾಂಡವರೀಗ ರಣೋನ್ಮತ್ತರಾಗಿ ಒಬ್ಬರನ್ನೊಬ್ಬರು ವಧೆ ಮಾಡುತ್ತಾ ನಿನ್ನ ಅಂಧಕಾರ ಪುರಿಯ ಸಾಂದ್ರತೆಯನ್ನು ಹೆಚ್ಚಿಸುತ್ತಿರುವನು. ಮತ್ತು ನಾನು ಹೇಳಿದಂತೆ ಯುಕ್ತ ವಿವೇಚನೆಯನ್ನು ತೊಳೆದು ನರಮೇಧದಲ್ಲಿ ದೀಕ್ಷಿತನಾಗಿರುವನು. ಕುರುಕ್ಷೇತ್ರದ ಧರ್ಮ ಯುದ್ಧದಲ್ಲಿ ಅಧರ್ಮದ ಧೂಮಕೇತುವೊಂದು ಉದಯಿಸಿರುವುದು. ನೀನು ದಳಪತಿಯಾಗಿದ್ದು ಹೀಗಾಗುವುದೇ ಗುರುದೇವ? ಏನಾಯಿತು ಯುಧಿಷ್ಠಿರ? ನೀನು ರಚಿಸಿದ್ದ ಚಕ್ರವ್ಯೂಹವು ಅಭಿಮಾನ್ಯು ಕುಮಾರನ ಸಾವಿನ ಸಿಡಿಯಾಗಿ ಪರಿಗಣಿಸಿರುವುದು. ವ್ಯೂಹ ರಕ್ಷಿತವಾದ ನಮ್ಮೆಲ್ಲರ ಅನುರೋಧವನ್ನು ಲೆಕ್ಕಿಸದೆ ಕುಮಾರನು ವ್ಯೂಹವನ್ನು ಪ್ರವೇಶಿಸಿದನು. ಮಹಾದೇವನ ವರದಿಂದ ಮದನ್ಮತ್ತನಾದ ಸೈಂಧವನು ವ್ಯೂಹಾಭಿಮುಖವಾಗಿ ಕುಳಿತು ನಮ್ಮನ್ಯಾರನ್ನೂ ಒಳಗೋಗದಂತೆ ಪ್ರತಿಬಂಧಿಸಿದನು. ಈಗ ಪ್ರಕ್ಷುದ್ಬಂಧವಾದ ಕೌರವ ಯೋಧರ ಸೈನ್ಯದ ಮಧ್ಯದಲ್ಲಿ ಕುಮಾರನು ಏಕಾಂಗಿಯಾದನು. ನಾವ್ಯಾರು ಅವನ ಸಹಾಯಕ್ಕೆ ಹೋಗಲಾರರಾದೆವಲ್ಲ. ಅರ್ಜುನನು ಮಹಾದೇವನವರು ಅವನನ್ನು ಅಭಿವಂತಿಸುವುದು. ಅರ್ಜುನನು ಸಂಸಪ್ತಕರೊಡನೆ ಹೋರಾಡುತ್ತಿರುವನು. ಅವನನ್ನು ಹಿಂದಿರುಗಿಸುವ ಸಂಭವ ಇಲ್ಲ ಗುರುದೇವ. ಇದು ಧರ್ಮ ಯುದ್ಧವಲ್ಲ, ಇದಕ್ಕೊಂದು ಪ್ರತಿಕಾರವನ್ನು ರಚಿಸು. ಅರ್ಜುನನು ಆಹಾ, ನಾನು ಕೇಳುತ್ತಿರುವುದೇನು? ಆಚಾರ್ಯ ದ್ರೋಣರ ಬಾಯಿಂದ ಹೊರಟಿತೆ. ಗುರುದೇವನವರು ಅವನನ್ನು ಮಾತ್ರ ಪ್ರತಿಬಂಧಿಸಲಾರದು. ಸಹಿಸಲಾರನು. ನಾನು ಕೇಳುತ್ತಿರುವುದು ಈಶ್ವರ್ಯ ಆಚಾರ್ಯ ನನ್ನ ಶಿಕ್ಷಣ ಗುರುಗಳಾದ ದ್ರೋಣನೇ, ಅಥವಾ ಈ ಶರೀರದಲ್ಲಿ ಯಾವುದಾದ್ರೂ ದುಷ್ಟಭೂತವು ಆವರಿಸಿರುವುದೇ? ಸಹಿಸಲಾರನು. ನಿನ್ ಕೈಗಾಗಲ್ಲ, ಜಾಗ ಬಿಡಬೇಕು. ಇದೇನು ಆಚಾರ್ಯರೇ, ಕೈಗೆ ಸಿಕ್ಕ ಶತ್ರುವನ್ನು ಹಾಗೆಯೇ ಬಿಡುವುದೇ? ಇದಕ್ಕಾಗಿಯೋ ನಿನ್ನನ್ನು ಭೀಷ್ಮನ ತರುವಾಯ ನಿನ್ನ ಸೇನಾಧಿಪತಿಯನ್ನು ಮಾಡಿದ್ದು? ಮಾತಾಡು. ದುರ್ಯೋಧನ ಅಷ್ಟು ಮಾತ್ರವಲ್ಲ, ಅಭಿಮನ್ಯುವಿನಿಂದ ಸಾಮಾನ್ಯ ಪಾಲಕರಿಂದ ಕುರು ಸೈನ್ಯವನ್ನು ಉದ್ಧರಿಸಲಾರದೆ ಹೋಗಿರಿ. ಪರಾಜಿತರಾಗಿ ಇಲ್ಲಿಗೆ ಓಡಿ ಬಂದಿರಿ. ಈತ ಅಭಿಮನ್ಯುವನ್ನು ಸಾಮಾನ್ಯನೆಂದು ತಿಳಿಯ. ಅರ್ಜುನನ ಪರಾಕ್ರಮ, ಭೀಮನ ಸಾಹಸ, ಯುಧಿಷ್ಠಿರನ ಸ್ಥೈರ್ಯ, ಕೃಷ್ಣನ ಮನೋಹಾರಕ ಮಾಧುರ್ಯವು ಸಮ್ಮಿಳಿತವಾಗಿರುವುದು. ಈ ಮಾತುಗಳನ್ನು ಲಜ್ಜೆ ಇಲ್ಲವೇ ಆಚಾರ್ಯ? ಅಭಿಮಾನಾಸ್ಪದವಾದ ಎತ್ಕೊಡ್ರ ಬಾಜು ಬರ. ಪ್ರಮಾದವಾಯಿತು ಆಚಾರ್ಯ. ಅಭಿಮನ್ಯುವಿನ ವಧೆಯ ಹೊರತು ಕುರು ಸೈನ್ಯಕ್ಕೆ ವಿಸ್ತಾರವಿಲ್ಲ. ಹೇಳಪ್ಪ. ಸರ್ವನಾಶ ಅತ್ತ ನೋಡು ಆಚಾರ್ಯ. ಕುಮಾರ ಲಕ್ಷ್ಮಣ ಅಭಿಮನ್ಯುವಿಗೆ ಎದುರಾದನು. ಪ್ರಮಾದವಾಯಿತು. ಎಲ್ಲರೂ ನಡೆಯಿರಿ, ಹೋಗೋಣ. ಎಲ್ಲರೂ ಸೇರಿ ಹೋಗೋಣ. ಹಚ್ಚಿದೆನೋ ಹಚ್ಚಿದೆನೋ ಕೌರವ ಕುಲ ರಾಶಿಗೆ ಹಚ್ಚಿದೆನೋ.
ಉರಿ ಹಚ್ಚಿದನು 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 ಕೌರವ ಕುಲರಾಶಿಗೆ ಹಚ್ಚಿದನು ಉರಿ ಹಚ್ಚಿದನು ಹುರಿಯ ತೊಡಗಿತೋ ದವಕ್ಕೆ ಹುರಿಯ ತೊಡಗಿತೋ ಹುರಿಯ ತೊಡಗಿತೋ ದವಕ್ಕೆ ಹೊರಿಯ ತೊಡಗಿತೋ ಹರ್ಷ ಮೂಡಿತೋ ಮನಕ್ಕೆ ಹರ್ಷ ಮೂಡಿತೋ ಹರ್ಷ ಮೂಡಿತೋ ಮನಕ್ಕೆ ಹರ್ಷ ಮೂಡಿತೋ ಕೌರವ ತಲತರಗಳ ರಾಶಿಗೆ ಉರಿ ಹಚ್ಚಿದನು ಉರಿ ಹಚ್ಚಿದನು 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 ಕೌರವ ಕುಲ ರಾಶಿಗೆ ಹಚ್ಚಿದನು ಉರಿ ಹಚ್ಚಿದನು ಸಿಂಧು ರಾಜಗಿಂದು ಆತ್ಮಶಾಂತಿಯಾಗಿದೆ ಸಿಂಧು ರಾಜಗಿಂದು ಆತ್ಮಶಾಂತಿಯಾಗಿದೆ ಎನ್ನ ಕುಹಕ ನಾಟಕ ನಾಂದಿಯಾಗಿದೆ ಎನ್ನ ಕುಹಕ ನಾಟಕ ನಾಂದಿಯಾಗಿದೆ ಹಚ್ಚಿದನು ಹಚ್ಚಿದನು ಕೌರವ ಕುಲ ರಾಶಿಗೆ ಹಚ್ಚಿದನು ಉರಿ ಹಚ್ಚಿದನು ಇನ್ನು ನನ್ನ ಪ್ರತಿಶೋಧದ ಧಾವಾಗ್ನೆಯು ಹತ್ತಿ ಉರಿಯಲಾರಂಭಿಸುವುದು ದುರ್ಯೋಧನ ಪುತ್ರ ಶೋಕದಿಂದ ಹಂಬಲಿಸುನು ಹಂಬಲಿಸುವನು ಶಕುನಿಗೀಗ ಪರಮಾನಂದ ಪರಮಾನಂದ ಕುರುಕ್ಷೇತ್ರದಲ್ಲಿ ಈ ಶಕುನಿಗೆ ಪರಮಾನಂದ ಆನಂದ ಆನಂದ ಪರಮಾನಂದ ಕುರುಕ್ಷೇತ್ರದಲ್ಲಿ ಈ ಶಕುನಿಗೆ ಪರಮಾನಂದ ಆನಂದ ಆನಂದ ಪರಮಾನಂದ ಕುರುಕ್ಷೇತ್ರದ ಸಂಭ್ರಮ ಕುರುಕುಲ ವಂಶವೇ ನಿರ್ನಾಮ ಕುರುಕ್ಷೇತ್ರದ ಸಂಭ್ರಮ ಕುರುಕುಲ ವಂಶವೇ ನಿರ್ನಾಮ ನಿನ್ನ ವಿನಾಶಕ್ಕೆ ನಾಂದಿ ಹನಾಡುತ್ತ ಆನಂದವನ ನೊಂದಿದೆ ನಿನ್ನ ವಿನಾಶಕ್ಕೆ ನಾಂದಿ ಹನಾಡುತ್ತ ಆನಂದವನ ನೊಂದಿದೆ ಕುರುಕ್ಷೇತ್ರದಲ್ಲಿ ಈ ಶಕುನಿಗೆ ಪರಮಾನಂದ ಆನಂದ ಆನಂದ ಪರಮಾನಂದ ಕೌರವ ಕುರಿಯನ್ನು ಕೊಬ್ಬಿಸುವೆ ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ ಕೌರವ ಕುರಿಯನ್ನು ಒಪ್ಪಿಸುವೆ ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ ನಿನ್ನ ವಿನಾಶಕ್ಕೆ ನಾಂದಿ ಹನಾಡುತ್ತ ಆನಂದವನ ನೊಂದಿದೆ ನಿನ್ನ ವಿನಾಶಕ್ಕೆ ನಾಂದಿ ಹನಾಡುತ್ತ ಆನಂದವನ ನೊಂದಿದೆ ಕುರುಕ್ಷೇತ್ರದಲ್ಲಿ ಈ ಶಕುನಿಗೆ ಪರಮಾನಂದ ಆನಂದ ಆನಂದ ಪರಮಾನಂದ ಇದಕ್ಕೊಂದು ತಂತ್ರ ಹೂಡುವೆನು ಆರ್ಯಾವರ್ತದಲ್ಲಿ ಯಾರು ಕಂಡು ಕೇಳರಿಯದ ದುಸ್ಸಾಹಸ ಅತ್ಯಾಚಾರವೊಂದು ಕಂಡು ಕೇಳರಿಯದ ದುಸ್ಸಾಹಸ ಅತ್ಯಾಚಾರವೊಂದು ಕುರುಕ್ಷೇತ್ರದಲ್ಲಿ ನಡೆಯುವಂತೆ ಮಾಡುವನು ಇದಕ್ಕೊಂದು ತಂತ್ರ ಹೂಡುವನು ಓಡುವೆ ತಂತ್ರ ಅಣಿ ಮಾಡುವೆ ನೀಗ ಓಡುವೆ ತಂತ್ರ ಅಣಿ ಮಾಡುವೆ ನೀಗ ಕೋಳಿ ದೇಹ ಗಳಿಸಿಕೊಡು ರಾಯರೊಳೀಗ ಗುರು ವಂಶದೊಳೀಗ ಓಡುವೆ ತಂತ್ರ ಅಣಿ ಮಾಡುವೆ ನೀಗ ಕೋಳಿ ದೇಹ ಗಳಿಸಿಕೊಡು ರಾಯರೊಳೀಗ ಗುರು ವಂಶದೊಳೀಗ ಕೃಷ್ಣನ ಅವತಾರದಲ್ಲಿ ಕರ್ಣನ ಒಲಿಸಿ ಕೃಷ್ಣನ ಅವತಾರದಲ್ಲಿ ಕರ್ಣನ ಒಲಿಸಿ ಮುಂದೆ ಬರುವ ಯುದ್ಧದಲ್ಲಿ ಎಣಗಲ ಕೆಡವಿ
ಮುಂದೆ ಬರುವ ಯುದ್ಧದಲ್ಲಿ ಹೆಣಗಳ ಕೆಡವಿ ಕಳೆಗುಡಿದ ಪಾಂಡವರಿಗೆ ರಾಜ್ಯವ ಕೊಡಿಸಿ ರಾಜ್ಯವ ಕೊಡಿಸಿ ಕೂಡುವೆ ತಂತ್ರ ಅಣಿ ಮಾಡುವೆ ನೀಗ ಕೂಡಿ ದೇಹ ಬೆಳೆಸಿಕೊಡು ರಾಯರಳೀಗ ಕುರು ವಂಶದಳೀಗ ಕೃಷ್ಣನ ಅವತಾರದಲ್ಲಿ ಕರ್ಣನ ಒಲಿಸಿ ಕೃಷ್ಣನ ಅವತಾರದಲ್ಲಿ ಕರ್ಣನ ಒಲಿಸಿ ಮುಂದೆ ಬರುವ ಯುದ್ಧದಲ್ಲಿ ಹೆಣಗಳ ಕೆಡವಿ ಮುಂದೆ ಬರುವ ಯುದ್ಧದಲ್ಲಿ ಹೆಣಗಳ ಕೆಡವಿ ಕಳೆಗುಡಿ ಪಾಂಡವರಿಗೆ ರಾಜ್ಯವ ಕೊಡಿಸಿ ರಾಜ್ಯವ ಕೊಡಿಸಿ ಓಡುವೆ ತಂತ್ರ ಅಣಿ ಮಾಡುವೆ ನೀಗ ಕೂಡಿ ದೇಹ ಬೆಳೆಸಿಕೊಡು ರಾಯರಳೀಗ ಕುರು ವಂಶದಳೀಗ ಕುರು ವಂಶದಳೀಗ ಶಕುನಿ ಪುತ್ರನ ಹತನಾದರೂ ಶಕುನಿ ಕುಮಾರ ಲಕ್ಷಣ ನಮ್ಮನ್ನು ತ್ಯಜಿಸಿದನು. ಹತನಾದನು. ನಡೆಯಿರಿ, ಕುಮಾರನ ಮರಣಕ್ಕೆ ಕಾರಣವಾದ ಅಭಿಮನ್ಯು ನಾವೆಲ್ಲರೂ ಸೇರಿ ಸಂಹಾರ ಮಾಡುವ. ಬಹುಜನರು ಒಬ್ಬನನ್ನು ಆಕ್ರಮಣ ಮಾಡುವುದು ಧರ್ಮ ಯುದ್ಧವಲ್ಲ. ಧರ್ಮಗಳ ಯುದ್ಧಗಳಲ್ಲಿ ಧರ್ಮಾಧರ್ಮಗಳ ಗೊಡವೆ ಏಕೆ ಕಾರಣ? ಅಲ್ಲದೆ ಆಚಾರ್ಯ ದ್ರೋಣನು ಅಂತಹ ಯುದ್ಧಕ್ಕೆ ಸಮ್ಮತಿಸುವುದಿಲ್ಲ. ಏಕೆ ಸಮ್ಮತಿಸುವುದಿಲ್ಲ? ಹೌದು, ಇದನ್ನು ಆಜ್ಞೆ. ನೀವೆಲ್ಲರೂ ಸೇರಿ ಅಭಿಮನ್ಯುವನ್ನು ಆಕ್ರಮಣ ಮಾಡಿರಿ. ಅರೇ ನೀವು ಹೋಗುವ. ಕಳಕಾಡಿಯಲ್ಲಿ ಏಡಿ ಪಾಂಡವರು ನಿಲ್ಲುವರೆ ನಿಲ್ಲುವರೆ ನಿಲ್ಲುವರೆ. ಕಳಕಾಡಿಯಲ್ಲಿ ಏಡಿ ಪಾಂಡವರು ನಿಲ್ಲುವರೆ ನಿಲ್ಲುವರೆ ನಿಲ್ಲುವರೆ. ಸೈಂದ ಭೂಪನ ಬಲವ ತಿಳಿಯದೆ ಸೈಂದ ಭೂಪನ ಬಲವ ತಿಳಿಯದೆ ಗರ್ವದಿಂದಲೇ ಮೆರೆಯುವರೆ ಗರ್ವದಿಂದಲೇ ಮೆರೆಯುವರೆ. ಕಡಿಯದೆ ಬಿಡುವೆನು ಪಾಂಡವರ ಕಡಿಯದೆ ಬಿಡುವೆನು ಬಡ ಪಾಂಡವರ. ಕಳಕಾಡಿಯಲ್ಲಿ ಏಡಿ ಪಾಂಡವರು ನಿಲ್ಲುವರೆ ನಿಲ್ಲುವರೆ ನಿಲ್ಲುವರೆ. ಪರಶಿವನ ಹೊರಬಲ ವಿರಂಜಯಿಸುವೆ ಪರಶಿವನ ಹೊರಬಲ ವಿರಂಜಯಿಸು. ಧರಿತ್ರಿ ವಿಜಯಂ ಪಡೆಯುವನೆ ಧರಿತ್ರಿ ವಿಜಯಂ ಪಡೆಯುವನೆ. ಕಡಿಯದ ಬಿಡುವೆನು ಬಡ ಪಾಂಡವರ ಕಡಿಯದ ಬಿಡುವೆನು ಬಡ ಪಾಂಡವರ. ಕಳಕಾಡಿಯಲ್ಲಿ ಏಡಿ ಪಾಂಡವರು ನಿಲ್ಲುವರೆ 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 ನಿಲ್ಲುವರೆ. ಸೈಂದ ಭೂಪನ ಬಲವ ತಿಳಿಯದೆ ಸೈಂದ ಭೂಪನ ಬಲವ ತಿಳಿಯದೆ ಗರ್ವದಿಂದಲೇ ಮೆರೆಯುವರೆ ಗರ್ವದಿಂದಲೇ ಮೆರೆಯುವರೆ. ಕಡಿಯದ ಬಿಡುವೆನು ಬಡ ಪಾಂಡವರ ಕಡಿಯದ ಬಿಡುವೆನು ಬಡ ಪಾಂಡವರ. ಕಳಕಾಡಿಯಲ್ಲಿ ಏಡಿ ಪಾಂಡವರು ನಿಲ್ಲುವರೆ 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 ನಿಲ್ಲುವರೆ. ಏಡಿ ಪಾಂಡವರನ್ನು ಸದಬಡಿವೆ ಏಡಿ ಪಾಂಡವರನ್ನು ಸದಬಡಿವೆ. ಈ ಸೈನ್ಯವನ ಪ್ರಚಂಡ ಗದೆಯಿಂದ ಓ ಏಡಿ ಭೀಮಾರ್ಜುನರ ಪುಡಿಗೈವೆ ಓ ಏಡಿ ಭೀಮಾರ್ಜುನರ ಪುಡಿಗೈವೆ. ಓ ಸುಳಭಿಮಾನ್ಯವನ್ನು ಕೊಲ್ವೆ ಸೈಂಧವ. ಮಹಾದೇವನ ವರಪ್ರಸಾದದಿಂದ ಯಧಿಷ್ಠಿರ ಭೀಮ ನಕುಲ ಸಹದೇವಾದಿ ಮಹಾರಥಿಕರನ್ನು ತಡೆಗಟ್ಟಿದನು. ಆದರೆ ಅಲ್ಪಾಭಿಮಾನ ಎದುರು ಪರಾಜಯವನ್ನು ಒಪ್ಪಿಕೊಳ್ಳಬೇಕಾಯಿತು. ದ್ರೋಣನ ನೇತೃತ್ವದಲ್ಲಿ ನಾವು 7 ಜನರು 7 ಸಾರಿ ಆಕ್ರಮಣ ಮಾಡಿದರು. 7 ಸಾರಿಯೂ ಸೋತಾಯಿತು. ಬಲ ಬಲ ನೀವು ಬಲ. ಆದರೆ ಈ ಸಾರಿ ನೀನು ಉದ್ಧಾರ ಆಗುವುದಿಲ್ಲ. ಇದು ಸೈನ್ಯವನ ಕೊನೆ ಪ್ರಯತ್ನ. ಈ ಸಾರಿ ನಮ್ಮಿಬ್ಬರಲ್ಲೊಬ್ಬರು ಮೃತರಾಗಲೇಬೇಕು. ಎಂತಹ ಧರ್ಮ ಹತ್ಯಾಚಾರವಿದು! ಹೇ ಜಗದೀಶ್ವರ, ಹೇ ಧರ್ಮ ಸ್ವರೂಪ, ನೀನಿದಕ್ಕೆ ಸಾಕ್ಷಿ. ಕೌರವರ ಅನ್ನದಿಂದ ಪರಿಪುಷ್ಟರಾದ ಕಾಪುರುಷರೇ,
ಎರಡು ಇಡೀ ಕದನದ ಸಲುವಾಗಿ ಧರ್ಮ ನೀತಿ ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟಿರಾ. ನನ್ನ ರಥವು ಭಂಗವಾಯಿತು, ಧನಸ್ಸು ಮುರಿಯಿತು, ಬತ್ತಳಿಕೆಯು ಬರಿದಾಗಿದೆ. ಈ ಚಕ್ರದ ಹೊರತಾಗಿ ನನ್ನ ಕೈಯಲ್ಲಿ ಮತ್ಯಾವ ಆಯುಧವೂ ಇಲ್ಲ. ಈ ಚಕ್ರದ ಹೊರತಾಗಿ ನನ್ನ ಕೈಯಲ್ಲಿ ಮತ್ಯಾವುದೂ ಇಲ್ಲ. ಇಂಥ ನನ್ನನ್ನು ನೀವೇಳು ಜನ ಮಹಾರಥಿಕರು, ವೀರಾದಿ ವೀರರು ಏಕಕಾಲದಲ್ಲಿ ಆಕ್ರಮಣ ಮಾಡಿವಿರಾ. ಅಂತ ನಸುಂಚತೆಯು ಕೌರವರ ಪಕ್ಷದ ವೀರರಿಗೊಪ್ಪರು. ನೀವು ವೀರರಲ್ಲ, ಕುರು ಸೈನ್ಯದ ಕಳಂಕ ಸ್ವರೂಪರು. ಕ್ಷತ್ರಿಯ ಧರ್ಮದ ಸುಪ್ತ ಅಭಿಶಾಪ. ನಿಮ್ಮಲ್ಲಿ ಒಂದು ಅಡುವಿನಷ್ಟು ಮನುಷ್ಯತ್ವವಿದ್ದರೂ ಒಬ್ಬೊಬ್ಬರಾಗಿ ಬಂದಿರಿ, ನಿರಾಯುಧರಾಗಿ ನಿಮ್ಮರೊಡನೆ ಹೋರಾಡಿದೆವು. ಆದರೆ ಈ ಅಮಾನುಷ್ಯ ಅತ್ಯಾಚಾರ ಬೇಕೆ? ಕುರು ಸೈನ್ಯ ಕದೆ ಪರಣಿಸಿದೆ, ಕುರು ಸೈನ್ಯ ಕದೆ ಪರಣಿಸಿದೆ. ನುಡಿತು ನುಡಿಯುವರೆ ಚೀಚಿ ಕೇಸರಿಸುವ ಮೇಳೈಸಿದೆ, ಕೇಸರಿಸುವ ಮೇಳೈಸಿದೆ. ಕರೆಯುತ್ತು ಲಜ್ಜೆಯ ನುಡಿದು ವಿಚ್ಚಂಬಿಪರೆ ಅದಮರೆ ಚೀಚಿ. ಆರಿಸುವನು ತಲೆ ಸಾರೆ, ಆರಿಸುವನು ತಲೆ ಸಾರೆ, ತಲೆ ಆರಿಸುವನು ತಲೆ ಸಾರೆ, ಆರಿಸುವನು ತಲೆ ಸಾರೆ, ಆರಿಸುವನು ತಲೆ ಸಾರೆ, ತಲೆ ಆರಿಸುವನು ತಲೆ ಸಾರೆ. ಅದವನವನು ದುರ್ಮಲಶೀಲ, ಅದವನವನು ದುರ್ಮಲಶೀಲ. ಒಲಿಪೆ ವಿಮಲ ಮರ್ಮಶಾಲ, ಒಲಿಪೆ ವಿಮಲ ಮರ್ಮಶಾಲ. ಅದರಿಂದೊಡದು ಸದೆಯೇ ಬಡಿದ, ಅದರಿಂದೊಡದು ಸದೆಯೇ ಬಡಿದ. ದೋಳುಗೈವನು ನೋಡು, ದೋಳುಗೈವನು ನೋಡು. ಆರಿಸುವನು ತಲೆ ಸಾರೆ, ಆರಿಸುವನು ತಲೆ ಸಾರೆ, ತಲೆ ಆರಿಸುವನು ತಲೆ ಸಾರೆ. ಮುಗಿಸಿರೋ ನಿಮ್ಮ ಅನುಕೂಲಾನುಸಾರವಾಗಿ ಆ ಅಭಿಮನ್ಯರ ಆರಸ್ತಾನ ಎಲ್ಲರೂ ಆಕ್ರಮಣ ಮಾಡಿರಿ. ಬಂದಿರಿ, ಅಪ್ಪರಾಗಿ ಬಂದಿರಿ. ಕೈ ಹಿಡ್ಕ. ದೈವವೇ, ನೀನು ನನ್ನಲ್ಲಿ ಪರಾನ್ಮುಖನಾದೆ. ಆಚಾರ್ಯ ತೋಡನು ತಂದೆಗೆ ಶಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು ಬ್ರಾಹ್ಮಣ ತಿಲಕ ನಿನ್ನ ಸೇನಾಧಿಪತ್ಯದಲ್ಲಿ ನಿಂತಾನರ್ಥವಾಯಿತೆ. ಕ್ಷತ್ರಿಯ ಯೋಚಿತವಾದ ಆಶೋತ್ತರಗಳಿಂದ ವಂಚಿತನಾಗಿ ಈ ನವ ತಾರುಣ್ಯದಲ್ಲಿ ಈ ಅಧರ್ಮ ಯುದ್ಧದಲ್ಲಿ ಪ್ರಾಣ ತ್ಯಾಗ ಮಾಡಲು, ಅಧರ್ಮ ಯುದ್ಧದಲ್ಲಿ ಪರಾಜಯ ಹೊಂದಿ ಪ್ರಾಣ ತ್ಯಾಗ ಮಾಡಲು ನಾನು ಚಿಂತಿಸುತ್ತಿಲ್ಲ, ದುಃಖಿಸುತ್ತಿಲ್ಲ. ಆದರೆ ಈ ಅಪದ ಪತನವನ್ನು ನೋಡಿ ನನ್ನ ಹೃದಯವೂ ಕಂಪಿಸುವುದು. ಹಾ ಹೃದಯೇಶ್ವರ, ಆಚಾಮಯ ಬರಿದೆ ಎಲ್ಲ ಶೋಕಮಯ. ಲೋಕವೆಲ್ಲ ಆಚಾಮಯ ಬರಿದೆ ಎಲ್ಲ ಶೋಕಮಯ. ನಿನ್ನ ಗರ್ವಡಾಂಬಿಕತೆಯ ನಿನ್ನ ನಾಮರಳಿಸುವಾಗ
ಭೂಮಿ ಭಾರ ನಿಲ್ಲಿಸಲು ಬರದಿಗೈವೆ ಭರತ ಯೋಧ. ಭೂಮಿ ಭಾರ ನಿಲ್ಲಿಸಲು ಬರದಿಗೈವೆ ಭರತ ಯೋಧ. ಇಳೆಯಲಿಲ್ಲ ಇಂಥ ಸಮರ, ಇಳೆಯಲಿಲ್ಲ ಇಂಥ ಸಮರ, ಮಾಡುವೇನು ಧರ್ಮ ಜಯವ, ಮಾಡುವೇನು ಧರ್ಮ ಜಯವ. ಲೋಕವೆಲ್ಲ ಆಚಾಮಯ, ಬರಿದೆಯಲ್ಲ ಶೋಕಮಯ. ನಿನ್ನ ಗರ್ವಡಾಂಬಿಕತೆಯ ನಿನ್ನ ನಾಮ ನಳಿಸುವಾಗ. ದೀನರಿಗೆ ವಶನಾಗಿ ದೈತ್ಯರಿಗೆ ದೂರಾಗಿ, ದೀನರಿಗೆ ವಶನಾಗಿ ದೈತ್ಯರಿಗೆ ದೂರಾಗಿ. ಕೂಡುವೇನು ಕಪಟ ಸಮರ, ಹೂಡುವೇನು ಕಪಟ ಸಮರ, ಮಾಡುವೇನು ಧರ್ಮ ಜಯವ, ಮಾಡುವೇನು ಧರ್ಮ ಜಯವ. ಲೋಕವೆಲ್ಲ ಆಶಾಮಯ, ಬರಿದೆಯಲ್ಲ ಶೋಕಮಯ. ನಿನ್ನ ಗರ್ವಡಾಂಬಿಕತೆಯ ನಿನ್ನ ನಾಮ ನಳಿಸುವಾಗ. ಸೂರ್ಯಾಸ್ತಕ್ಕೆ ಅರ್ಧಗಳಿಗೆ ಮಾತ್ರ ಉಳಿದಿರುವುದು. ಅರ್ಜುನನು ತನ್ನ ಶಪಥದಿಂದ ಸ್ಥಿತಿಯನ್ನೇರುವನು. ಈ ಸಮಯದಲ್ಲಿ ಅವನನ್ನು ಉದ್ಧಾರ ಮಾಡಲು ನಾನೊಂದು ಉಪಾಯವನ್ನು ಮಾಡುವೆನು. ಜಾಗೃತಳಾಗು ನನ್ನ ಯೋಗಮಾಯೆ. ರಾಶಿ ರಾಶಿ ಅಂಧಕಾರವನ್ನು ಪ್ರಶಮಿಸು. ಕ್ಷಣಕಾಲ ಜಗತ್ತು ಕತ್ತಲೆಯಿಂದ ತುಂಬಲಿ. ಪಡವೇನದ್ಭುತ ಜಯವ ನಡೆವ ಕುರು ಸಮರ ಕಡುಗಲಿ ಕೌರವನ ಶೌರ್ಯವನ್ನು ಅಮ್ಮ. ಪಡವೇನದ್ಭುತ ಜಯವ ನಡೆವ ಕುರು ಸಮರ ಕಡುಗಲಿ ಕೌರವನ ಶೌರ್ಯವನ್ನು ಹರಿ. ಎಂದಿನ ಸಮರದಲ್ಲಿ ಮಂದಮತಿ ಪಾಂಡವರು ಎಂದಿನ ಸಮರದಲ್ಲಿ ಮಂದಮತಿ ಬಂಧನದಿ ಬಂಧಿಸಿ ಸೆರೆ ಹಿಡಿದು ತರುವೆ. ಬಂಧನದಿ ಬಂಧಿಸಿ ಸೆರೆ ಹಿಡಿದು ತರುವೆ. ಪಡವೆನ ಅದ್ಭುತ ಜಯವ ನಡೆವ ಕುರುಸಮ ಕಡುಗಲಿ ಕೌರವನ ಶೌರ್ಯವನ್ನು ಅರಿಯೇ. ನಿಕ್ಕವರ ಸೊಕ್ಕೆಳಿಸಿ ಧಿಕ್ಕಟದಿ ನಾಂದರೆ ಮಿಕ್ಕವರ ಸೊಕ್ಕಿ ಧಿಕ್ಕಟದಿ ನೋ ಶಕ್ತಿಯುತ ನಂದರಿಸಿ ಕಾಲನಾಂ ಗೆಲ್ಲುವೆ. ಈ ಶಕ್ತಿಯುತ ಕಾಲನಾಂ ಗೆಲ್ಲುವೆ. ಪಡವೆನ ಅದ್ಭುತ ಜಯವ ನಡೆವ ಕುರುಸಮ ಕಡುಗಲಿ ಕೌರವನ ಶೌರ್ಯವನ್ನು ಅರಿಯೇ. ಶೌರ್ಯವನ್ನು ಶೌರ್ಯವನ್ನು ಅರಿಯೇ. ಆ ದುರುಳ ದುಶ್ಯಾಸನನ ಹೆಜ್ಜೆ ಗುರುತುಗಳು ಸಹ ಕಾಣುತ್ತಿಲ್ಲವಲ್ಲ. ಎಲೆಯಲೋ ದುಶ್ಯಾಸನ, ಎಲ್ಲಿರುವೆ? ಬಾ ಮದಾಂಧೋ. ಎಲ್ಲೆಲ್ಲಿ ಹುಡುಕಿದ ಆ ವರಸಿಯೊಳವೇ ಸಿಗರಲ್ಲ. ಈ ಸಾರಿ ದುಶ್ವಾಸನ ಗಜದಿಂದ ತಪ್ಪಿಸಿಕೊಳ್ಳುತ್ತದೆ. ಎಲ್ಲಿ ಅಡಗಿದೆಯೋ ಬೇಗನೆ ಮಾಡು. ಭೀಮ ವಿರಾಟ್ ರಾಯರ ಅಡಿಗೆ ಮನೆ ಪಟ್ಟಂಗೆ ಹೋ. ನೀಚನೆ ದುರಾತ್ಮನೆ ಕಠೋರ ಕೂಡ ಏನಿಯೇ, ಕಠೋರ ಕೂಡ ಏನಿಯೇ. ನೀಚ ಭಾವವನ್ನು ಕಾಲ ಮೀರಿಸುತ್ತಿದೆ. ನೀಚನೆ ದುರಾತ್ಮನೆ ಕಠೋರ ಕೂಡ ಏನಿಯೇ. ನೀಚ ಭಾವವನ್ನು ಕಾಲ ಮೀರಿಸುತ್ತಿದೆ.
ದುಶಾಸನ ಮದವ ಮುರಿವೆ ನೀಗಲೇ ಶಿರವತನ ನೀಗಲೇ ಮದವ ಮುರಿವೆ ನೀಗಲೇ ಪುರಿಯ ಗೈದೆ ನೀಗಲೇ ಮದಾಂಗನೆ ದುಶಾಸನ ಮದವ ಮುರಿವೆ ನೀಗಲೇ ಮದವ ಮುರಿವೆ ನೀಗಲೇ ಪುರಿಯ ಗೈದೆ ನೀಗಲೇ ಯುದ್ಧ ಕಳಿಸಿದ್ದೆ ನಾವು ಅದಂತ ಗದ ಇದ್ದ ಸಾಕು ಮುಟ್ಟಿದ್ದಕ್ಕೆ ಸಿದ್ಧನಾಗು ಪಾಂಚಾಲಿ ಎಲ್ಲಿರುವೆ ಬಾ ಈ ದುರುಳ ದುಶ್ಯಾಸನ ಒಳಗಳನ್ನು ಬಗೆದಿರುವೆ ಇವನ ನೆತ್ತರಿನಿಂದ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆನು ಬೇಗ ಬಾ ಪಾಂಚಾಲಿ ನನ್ನ ಇಷ್ಟೊಂದು ಪರಿಶ್ರಮವು ವಿಫಲವಾಯಿತು. ಬುದ್ಧಿ ಕೌಶಲ್ಯ ದುರ್ಯೋಧನ ಬಂಧು ಮಿತ್ರರು ಒಬ್ಬೊಬ್ಬರಾಗಿ ಆತರಾದರು. ಆದರೆ ಅವನ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರಲಿಲ್ಲ. ಅಶಾಂತಿಯ ಬಿರುಗಾಳಿಯನ್ನೆಬ್ಬಿಸಿ ಹಸ್ತಿನಾವತಿ ರಸ್ತೆ ಸಿಂಹಾಸನ ಕೋಣೆಯಲ್ಲಿ ರಕ್ತದ ಕೋಣೆಯಲ್ಲೇ ಮುಳಿಸುವನು. ಆದರೆ ಅವನು ಚಲಿಸಿಲ್ಲ. ಇವನೆಂತ ರೋಮದಲ್ಲಿ ಕೋಟಿ ಸಿಡಿನಂತೆ ಆಘಾತನ ಉಂಟು ಮಾಡಿದನು. ಆದರೆ ಅವನು ಚಲಿಸಿಲ್ಲ. ಎಂಥ ವೀರಾಭಿಮಾನಿ ಇವನು, ವೀರಪುರುಷನು. ಇನ್ನೊಂದು ಸಾರಿ ಪ್ರಯತ್ನಿಸಿ ನೋಡಿದನು. ಅವನ ಸ್ವಾಭಿಮಾನವನ್ನು ತಲೆಬಾಗುವಂತೆ ಮಾಡುವನು. ಇದೋ ಅವನೇ ಬಂದನು. ಸುಮ್ಮನಿರುವೇಕೆ ಶಕುನಿ? ಇದು ಯುದ್ಧದ ಕೊನೆಯ ದಿನ, ನಿರಾಶನಾಗಬೇಡ. ದುರ್ಯೋಧನ, ಇನ್ನಾದ್ರೂ ಯುದ್ಧವನ್ನು ಸಾಕು ಮಾಡು. ನೀನು ಹೀಗೆ ಹೇಳುವುದೇ ಶಕುನಿ? ಹೌದು, ನಾನು ಹೇಳುವನು. ನಿನ್ನ ವಿರುದ್ಧವಾಗಿ ಸರ್ವ ಯುದ್ಧದಲ್ಲಿ ನಿನ್ನ ವಿಷಬೀಜವನ್ನು ನೆಟ್ಟೆನು. ಈ ಯುದ್ಧಕ್ಕೆ ನೀನು ಕಾರಣವಲ್ಲ ಶಕುನಿ. ಯುದ್ಧವು ವೀರರ ಸಂಪತ್ತು. ಕುರು ಪಾಂಡವರ ರಾಜ್ಯ ಲೋಭದಿಂದ ಯುದ್ಧವು ಪ್ರಾರಂಭವಾಯಿತು. ಸ್ವಯಂ ನಾನು ಅದನ್ನು ಪ್ರತಿಷ್ಠಾಪಿಸಿದೆನು. ನೀನಿಲ್ಲದಿದ್ದ ಪಕ್ಷದಲ್ಲಿ ಹೊರಗಿನ ಮನೆಯ ಪ್ರಕರಣವು ನಿಲ್ಲಬಹುದಾಗಿತ್ತು. ಕಪಟ ಜೂತಕ್ಕೆ ಎಡೆಯಿರಲಿಲ್ಲ. ರಾಜಸಭೆಯಲ್ಲಿ ಪಾಂಚಾಲಿ ಅಪಮಾನವಾಗುತ್ತಿರಲಿಲ್ಲ. ಆದರೆ ಯುದ್ಧವು ಖಂಡಿತವಾಗಿ ನಡೆಯುತ್ತಿತ್ತು ಶಕುನಿ, ಖಂಡಿತವಾಗಿಯೂ ನಡೆಯುತ್ತಿತ್ತು. ಎತ್ಕೊಡು. ಯುದ್ಧವನ್ನು ನಿಲ್ಲಿಸಿದ ದುರ್ಯೋಧನ, ನಿನ್ನ ಕೈ ಹಿಡಿದು ಬೇಡುವೆನು. ನಿನ್ನ 100 ಜನ ಸಹೋದರರನ್ನು ನಿರಾಹಾರದಿಂದ ಕೊಂದ ನನಗೆ ನೀನು ಹಿತೈಷಿಯಾಗುವುದು ಸಾಧ್ಯವೇ? ಹೌದು, ನಾನು ಹೇಳುವುದು ಸರ್ವರ ವಿರುದ್ಧವಾಗಿ. ಆದರೂ ನಿನ್ನನ್ನು ನಾನು ಸಮೀಪದಲ್ಲಿಟ್ಟುಕೊಂಡೆ. ಹೆಜ್ಜೆಗೂ ನರಕದ ಹಾದಿಗೆ ತಳ್ಳಿದಂದು ತಿಳಿದಿದ್ದರೂ ಕೂಡ ಆನಂದದಿಂದ ನಿನ್ನ ಪ್ರಿಯ ಬಂಧುವೆಂದು ಆಲಂಗಿಸಿದೆ. ನಿನ್ನ ಕೂಡ ತಂತ್ರಗಳಿಗೆ ಹೆದರಲಿಲ್ಲ ಶಕುನಿ. ಇದರ ಕಾರಣವು ನಿನಗೆ ಗೊತ್ತೇ? ನೀನು ತುಚ್ಛ, ವಂಚಕಿ, ಮಿಥ್ಯವಾಗಿ ಕ್ಷುದ್ರ ಜೀವಿ ಎಂದು ನಿನ್ನನ್ನು ನಿರ್ಲಕ್ಷ್ಯ ಮಾಡಿದನು ಅಷ್ಟೇ. ಸ್ಥಿರನಾಗು ದುರ್ಯೋಧನ. ಹಾಗೆ ಓದಿದ್ದನ್ನು ಚಿಂತಿಸಿ ಫಲವೇನು? ನೀನು ಈಗ ಪಾಂಡವರ ಕ್ಷಮೆಯನ್ನು ಬೇಡು. ಅವರನ್ನು ಸಂತುಷ್ಟರಾಗಿ ನಿನ್ನ ರಾಜ್ಯವನ್ನು ನಿನಗೆ ಕೊಡುವರು. ಏಕೆ? ಗುರು ಹತ್ಯೆಯನ್ನು ನೋಡಿದ್ದಾಯಿತು. ನನ್ನ ಸಹೋದರರು ಪುತ್ರರು ಒಬ್ಬೊಬ್ಬರಾಗಿ ಯುದ್ಧ ಕ್ಷೇತ್ರದಲ್ಲಿ ಮಡಿದರು. ಈಗಲೂ ನಿನ್ನ ಪ್ರತಿಶೋಧದ ಪುರಿಯ ಪ್ರಜ್ಞೆ ಆರಿಲ್ಲವೇ ಶಕುನಿ?
ಈಗ ಮತ್ತೆ ಹೊಸ ತಂತ್ರವನ್ನು ಹೊಡೆದಿರುವೆ. ದುರ್ಯೋಧನ ಸ್ಥಿರ ಲಕ್ಷ ಶಕುನಿಗಳ ಕೂಟ ಬುದ್ಧಿಯಿಂದ ಪರಾಜಿತವಾಗಿ ಸ್ವರ್ಗದ ಮಾರ್ಗವನ್ನು ಹಿಡಿಯಬಲ್ಲದು. ಎಂತಹ ಅಪಮಾನ! ಯಾರೊಂದು ಇಷ್ಟ ಪಾಂಡವರ ಪಕ್ಷವನ್ನು ಸೇರು. ಈ ಪ್ರಚಂಡ ದುರ್ಯೋಧನ ಅಟ್ಟ ನೋಡಿ ಚಿಕಿತನವಾಗುವೆ. ಇಲ್ಲ ಮಿತ್ರಂತೆ ನನ್ನ ಸಂಗಡ ಬಾ. ಈ ಶತ್ರು ಹೃದಯ ಕಂಪಿಸೋನು ನೀನು ನೋಡುವೆ. ಎಂತಹ ಅಪಮಾನ! ಯಾರು ಇಷ್ಟೊಂದು ತುಚ್ಛ ಭಾವದಿಂದ ನೋಡಿರಲ್ಲ. ಬೇಡ ಬೇಡ, ಹೋಗುವೀರ. ಭೀಮಸೇನ, ಇದು ನಿನ್ನ ಯುದ್ಧದ ಆಹ್ವಾನ. ಏನೆಂದು ಉತ್ತರ ಕೊಡುವೆ? ಅದನ್ನು ಕೇಳುವ ಅಗತ್ಯವಿಲ್ಲ ವಾಸುದೇವ. ನಾನಿಷ್ಟು ದಿನ ಈ ಶುಭ ಮುಹೂರ್ತದ ಸಲುವಾಗಿಯೇ ಕಾದೆನು. ನಮ್ಮನ್ನಲ್ಲ ವಾಸುದೇವ, ನಿನ್ನನ್ನು. ಮಾತಾಡೋ. ಈಗೇನು ಮಾಡುವುದು ಪರಮಾತ್ಮ? ದುರ್ಯೋಧನನು ವೈಸಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವುದು. ಕೂಗಿಕರೆ ಹೊರಗೆ ಬರುವನು. ಒಪ್ಪತಕ್ಕ ಮಾತು. ಆದರೆ ಧರ್ಮರಾಯನ ಬಾಯಿಂದ ಪುರುಷಾರ್ಥಿಗಳು ಬರುವುದಾದರೂ ಹೇಗೆ? ಸಾಧ್ಯವಿಲ್ಲ. ನಾನೇ ಪ್ರಾರಂಭಿಸುವೆ. ದುರ್ಯೋಧನ 11 ಅಕ್ಷಯಣಿ ಕುರು ಸೈನ್ಯವನ್ನು ನಾಶ ಮಾಡಿ ಶಕುನಿಯನ್, ಭೀಷ್ಮ, ದ್ರೋಣ, ಕರ್ಣ, ಶಲ್ಯಾದಿ ಮಹಾರಥಿಕರು ನಿನಗಾಗಿ ಪ್ರಾಣ ಬಿಟ್ಟರು. ಶಕುನಿಯಂತಹ ನರಾಧಮನು ರಣರಂಗದಲ್ಲಿ ವೀರನಂತೆ ಮಡಿದನು. ಕೇವಲ ನೀನು ಸೋತ ನಾಯಿಯಂತೆ ಓಡಿ ಬಂದೆ. ಕುಲಂಗಾರ, ಭರತ ವಂಶದ ಕಲಂಕ ಸ್ವರೂಪನೆ, ಪ್ರಾಣ ಭಯದಿಂದ ಸರೋವರದಲ್ಲಿ ಅಡಗಿ ಕುಳಿತಿರುವೆಯಾ? ಇಲ್ಲವೋ ಮದಾಂತ, ಹೊರದಿದ್ದರೆ ಈ ನನ್ನ ಕಥೆಯಿಂದ ಸರೋವರವನ್ನು ಹಪ್ಪಳಿಸಿ ಬಿಡುವೆ. ಅಡಿಗೆ ಮನೆಯ ಭಟ್ಟಂಗ, ನಿನಗೆ ಏನು ತಿಳಿಯದೋ ವೀರರ ಹೃದಯ. ವೀರರ ಹೃದಯದಲ್ಲಿ ನೀನೇಗೆ ತಿಳಿಯಬಲ್ಲೆ? ಕೊಡ್ಲ ಏನು ಮಾಡ್ತಾನೆ ಹೇಳಪ್ಪ. ಕೇಳ ಹಳೆ ಕೆಲಸ. ನೀಚಂದ್ರೆ ಸುರಸ್ಕಂದ್ರೆ ಕಠೋರ ಕೂಡಲೇ ನೀಚಂದ್ರೆ ಸುರಸ್ಕಂದ್ರೆ ಕಠೋರ ಕೂಡಲೇ ನೀತ ಭಾವವನ್ನು ಕಾಲ ನೀರು ಸಿಕ್ಕಿದೆ. ನೀತ ಭಾವವನ್ನು ಕಾಲ ನೀರು ಸಿಕ್ಕಿದೆ. ನೀಚಂದ್ರೆ ಸುರಸ್ಕಂದ್ರೆ ಕಠೋರ ಕೂಡಲೇ ದುರ್ಯೋಧನ ಪದವ ಮುರಿದ ನೀಗಲೇ ಮುರಿಯದಲ್ಲೇ ನೀಗಲೇ ಮದಾಂಧನೇ ದುರ್ಯೋಧನ ಪದವ ಮುರಿದ ನೀಗಲೇ ಶಿರವ ನೀಗಲೇ ಮದಾಂಧನೇ ಈ ಮದವ ಮುರಿವೆ ನೀಗಲೇ ಮದವ ಮುರಿದ ನೀಗಲೇ ಮದವ ಮುರಿವೆ ನೀಗಲೇ ಮದಾಂಧನೇ ಈ ಮದವ ಮುರಿವೆ ನೀಗಲೇ ಬಂದ ನಿನ್ನ ತಲೆಯನ್ನು ತುಂಡು ತುಂಡು ಮಾಡುವೆ. ಬಂದ ನಿನ್ನ ತಲೆಯನ್ನ ತುಂಡು ತುಂಡು ಮಾಡು. ಮದಾಂಧನೇ ದುರ್ಯೋಧನ ಪದವ ಈಗಲೇ ಪದವ ಮುರಿದ ಈಗಲೇ ಮುರಿಯದ ಈಗಲೇ ಭೀಮ ಮುಚ್ಚ ಬಾಯಿ ಮುಚ್ಚನ ಕೊಚ್ಚ ಲೇಖಕ್ಕೆ ಮುಚ್ಚ
ಬಾಯಿ ಹುಚ್ಚನಂತೆ ಗೊತ್ತಲೇತಕ್ಕೆ ಮುಚ್ಚದೀಗ ನಿನ್ನ ನಾನು ಕೆಟ್ಟ ಮುರಿವೆನಾ ಮುಚ್ಚದೀಗ ನಾನು ನಿನ್ನ ಕೆಚ್ಚ ಮುರಿವೆನ ಮತಾಂಗನೇ ದುರ್ಯೋಧನ ಪದವ ಮುರಿವೆ ಈಗಲೇ ಪದವ ಮುರಿವೆ ಈಗಲೇ ಮುರಿಯಗೈವೆ ಈಗಲೇ ದುರಾತ್ಮಂಡೆ ದುರಾತ್ಮಂಡೆ ಕಠೋರ ಪೂರ್ಣ ಈ ನೀತ ಭಾವವನ್ನು ಕಾಲ ಮೀರಿ ಚಿಕ್ಕಿದ ನೀತ ಭಾವವನ್ನು ಕಾಲ ಮೀರಿ ಚಿಕ್ಕಿದ ಮಹಾಂಗನೇ ಜೀವನೇ ಮಲವ ಮುರಿವೆ ಬಾಯಿ ಮಾಡಿದರೆ ಬದುಕುವೆಯ ಬಾಯಿ ಮಾಡಿದರೆ ಬದುಕುವೆಯ ಬಾಯಿ ಮಾಡಿದರೆ ಬದುಕುವೆಯ ಬಂಡಲ ಚಂಡಲ ಚೀಚಿ ಪುಣ್ಣನ ಬಂಡಲ ಚಂಡಲ ಚೀಚಿ ಪುಣ್ಣನ ಮದಾಂಗನೇ ದುರ್ಯೋಧನ ಪದವ ಮುರಿವೆ ಈಗಲೇ ಪದವ ಮುರಿವೆ ಈಗಲೇ ಮುಡಿಯ ಕೈವೆ ಈಗಲೇ ಮಹಾಂಗ ಯುದ್ಧಕ್ಕೆ ಸಿದ್ಧನಾಗು ಸಿದ್ಧರಾಗು ಮದಾಂಗ ಭೀಮ ಪರಮಾತ್ಮ ಭೀಮನನ್ನು ರಕ್ಷಿಸು. ಸ್ವಲ್ಪ ಸಮಾಧಾನ ಒಂದು ಯುಧಿಷ್ಠಿರ. ಎಲ್ಲವ ಯುದ್ಧಕ್ಕೆ ಸಿದ್ಧನಾಗು ಯುದ್ಧಕ್ಕೆ ಸಿದ್ಧರಾಗು ಮದಾಂಗ ಭೀಮಸೇನ ತೊಡೆ ತಟ್ಟಿ ಕಾಳಗ ಮಾಡು ಭೀಮಸೇನ. ಈಗ ನೆನಪಿಗೆ ಬಂದಿತು ವಾಸುದೇವ ಯುದ್ಧಕ್ಕೆ ಸಿದ್ಧರಾಗು ಹಾಗೆ ಆಗಲಿ. ಹಲೋ ಹಲೋ ವೀರ ಸುಜನತ ಧೀರ ಗಂಭೀರ ವೀರ ಸುಜನತ ಧೀರ ಗಂಭೀರ ವೀರ ಸುಜನತ ಧೀರ ಗಂಭೀರ ಧರ್ಮಜ ಶೂರ ಸಾಧು ಸೌಖ್ಯಕರ ಧರ್ಮಜ ಶೂರ ಸಾಧು ಸೌಖ್ಯಕರ ನಿರ್ಮಲ ಮನಸಿನ ಧೀರ ಗಂಭೀರನು ನಿರ್ಮಲ ಮನಸಿನ ಧೀರ ಸುಜನತ ಧೀರ ಗಂಭೀರ ಧೀರ ಸುಜನತ ಧರ್ಮಜ ಶೂರ ಸಾಧು ಸೌಖ್ಯಕರ ಧರ್ಮಜ ಶೂರ ಸಾಧು ಸೌಖ್ಯಕರ ನಿರ್ಮಲ ಮನಸಿನ ಧೀರ ಗಂಭೀರನು ನಿರ್ಮಲ ಮನಸಿನ ಧೀರ ಗಂಭೀರ ವೀರ ಸುಜನತ ಧೀರ ಗಂಭೀರ ವೀರ ಸುಜನತ ಧೀರ ಗಂಭೀರ. ಬಿರಿಜು ಮಹಾರಾಜರಿಗೆ ಜೈ ಪರ ಯುಧಿಷ್ಠಿರ ಮಹಾರಾಜರಿಗೆ ಜೈ ಪರ ಯುಧಿಷ್ಠಿರ ಮಹಾರಾಜರಿಗೆ ಜೈ ಪರ ಯುಧಿಷ್ಠಿರ ಮಹಾರಾಜರಿಗೆ ಜಯವಾಗಲಿ. ಜೈ ಪರ ಪರಮಾತ್ಮ, ಈ ಭಾರತ ಯುದ್ಧದಲ್ಲಿ ನಮ್ಮನ್ನು ಕೈ ಹಿಡಿದು ಕಾಪಾಡಿದ ನಿನಗೆ ಮಂಗಳ ಕಾರ್ಯಕ್ಕೆ ಅನುಗ್ರಹಣೆಯನ್ನು ಕೊಡು. ತಥಾಸ್ತು ವಿದುರೆ. ಮೇಲಕ್ಕೆ
ಮಂಗಳಕರ ಗೋವಿಂದ ಮುಕುಂದ ಮಂಗಳಕರ ಗೋವಿಂದ ಮುಕುಂದ ಮಂಗಳಕರ ಗೋವಿಂದ ಮುಕುಂದ ಮಂಗಳಕರ ಗೋವಿಂದ ಮುಕುಂದ ಮನಮುನಿನುತ ಜಯ ಗಣ ಮಹಿಮಾಕರ ಮನಮುನಿನುತ ಜಯ ಗಣ ಮಂಗಳಕರ ಗೋವಿಂದ ಮುಕುಂದ ಮಂಗಳಕರ ಗೋವಿಂದ ಮುಕುಂದ ನೀರಜಮಾಲನ ಶಾಶ್ವರ ಕಾಲ ನೀರಜಮಾಲನ ಶಾಶ್ವರ ಕಾಲ ನಿಜ ಸಕಮಾಲ ನಿರ್ಮಲ ಜೀವ ಗಮಕಮಾಲ ನಿರ್ಮಲ ಶೀಲ ಪರಮ ಪುರುಷ ಅರಿ ಪಾರಿದು ಜಗವನ್ ಪರಮ ಪುರುಷ ಅರಿ ಪಾರಿದು ಜಗವನ್ ಪರಮ ಪುರುಷ ಅರಿ ಪಾರಿದು ಜಗವನ್ ಮಂಗಳಕರ ಗೋವಿಂದ ಮುಕುಂದ ಮಂಗಳಕರ ಗೋವಿಂದ ಮುಕುಂದ ಮನಮುನಿನುತ ಜಯ ಗಣ ಮಹಿಮಾಕರ ಮನಮುನಿನುತ ಜಯ ಗಣ ಮಹಿಮಾಕರ ಮಂಗಳಕರ ಗೋವಿಂದ ಮುಕುಂದ ಪಾವನ ಚರಿತ ಕೃಪೋಷಿತ ಜೀವ ಪಾವನ ಚರಿತ ಕೃಪೋಷಿತ ಜೀವ ಪದನ ಕಟೇಜ ಪಾರ ಕಡಾವ ಪರಮ ಪುರುಷ ಹರಿ ಪಾರಿದು ಜಗವನ್ನು ಪರಮ ಪುರುಷ ಹರಿ ಪಾಲಿತ ಜಗದಿ ಪರಮ ಪುರುಷ ಹರಿ ಪಾರಿದು ಜಗವನ್ನು ಪರಮ ಪುರುಷ ಹರಿ ಪಾಲಿತ ಜಗದಿ ಮಂಗಳಕರ ಗೋವಿಂದ ಮುಕುಂದ ಮಂಗಳಕರ ಗೋವಿಂದ ಮುಕುಂದ ಮನಮುನಿನುತ ಜಯ ಗಣ ಮಹಿಮಾಕರ ಮನಮುನಿನುತ ಜಯ ಗಣ ಮಹಿಮಾಕರ ಮಂಗಳಕರ ಗೋವಿಂದ ಮುಕುಂದ ಜೈ ನಿರಾರಮಣ ಗೋವಿಂದ ಅಮರೇಶ್ವರದ ಗೋವಿಂದ ವರದ ಗೋವಿಂದ ಜಯ ನಮ ಪಾರ್ವತಿ ಪದೇ ಹಲೋ ಭಾರತ ಮಾತಾಕಿ ಹಲೋ ಭಾರತ ಮಾತಾಕಿ ಹಲೋ ಭಾರತ ಮಾತಾಕಿ ಮಂಜುನಾಥ್ಗೆ 500 ರೂಪಾಯಿ ಕೊಟ್ಟಿರ್ತಾರೆ, ಸ್ವೀಕರಿಸಬೇಕು. ಎರಡನೇ ಅರ್ಜುನ ಪಾಠ ಮಾಡಿರ್ತಕ್ಕಂಥ ಲೋಹಿತ್ಗೆ ಕಣದಲ್ಲಿ ಮುಖಂಡಪ್ಪನವರು 1000 ರೂಪಾಯಿ ಕೊಟ್ಟಿರ್ತಾರೆ, ಸ್ವೀಕರಿಸಬೇಕು. ಅದೇ ರೀತಿ ಸಣ್ಣರಸಪ್ಪನವರು ಕೃಷ್ಣ ಪಾರ್ಕ್ ಮಾಡಿರ್ತಕ್ಕಂಥ ರಮೇಶ್ ಆರ್ಎಲ್ಗೆ 200 ರೂಪಾಯಿ ಕೊಟ್ಟಿರ್ತಾರೆ, ಬಂದಿಸ್ಕೋಬೇಕು. ಕೃಷ್ಣ ಶಕುನಿ ಪಾಂಡ್ರಂಗಪ್ಪ ಅವರು 200 ರೂಪಾಯಿ ಕೊಟ್ಟಿರ್ತಾರೆ, ಇಸ್ಕೋಬೇಕು ಸಣ್ಣರಸಪ್ಪವರು. ಭೀಮಾ ಮಂಜುನಾಥ 200 ರೂಪಾಯಿ ಕೊಟ್ಟಿರ್ತಾರೆ. ನಿಂಗಪ್ಪ ಅರ್ಜುನ 200 ರೂಪಾಯಿ ಕೊಟ್ಟಿರ್ತಾರೆ, ಇಸ್ಕೋಬೇಕು. ಲೋಹಿತ್ ಅರ್ಜುನ 200 ರೂಪಾಯಿ. ಸಿಕಂಡಿ ಪಾರ್ಕ್ ಮಾಡಿರ್ತಕ್ಕಂಥ ಶಿವಣ್ಣ 200 ರೂಪಾಯಿ. ಅಲ್ಲಿದೆ ನೋಡಿ ಶಿವ. ದುರ್ಯೋಧನ ಲಕ್ಷ್ಮಣ, ಆಮೇಲೆ ದುರ್ಯೋಧನ ರಂಗನಾಥ್, ಕರ್ಣ ದೇವರಾಜ್ ಹಾಗೂ ವಾಲ್ಮೀಕಿ ಪತ್ರಿಕೆಯ ಸಂಪಾದಕರಾಗಿದ್ದಂಥ ನಾಗರಾಜಣ್ಣವರು, ಹಾಗೆ ವೀರೇಶ್ ಅವರು ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ವೀರೇಶ್ ಅವರು, ಹಾಗೆ ಪುರುಷೋತ್ತಮ್ ಕರಿಯಣ್ಣ ಉಪ್ಪರಟ್ಟಿ, ಲಿಂಗರಾಜು ಉಪ್ಪರಟ್ಟಿ, ಪ್ರವೀಣ್, ರಾಜೇಶ್ ಸೌಂಡ್ ಸಿಸ್ಟಮ್ ಶಾಕ್ದಡ್ ಅವರು, ಹಾಗೂ ತಿಮ್ಮೇಗೌಡ ತಿತ್ತಿಗಾನಹಳ್ಳಿ, ಈರಣ್ಣ ನಮ್ಮ ಸುವರ್ಣಮುಖಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕರು, ಶ್ರೀನಿವಾಸ್ ಸರ್, ಇಷ್ಟು ಗಣ್ಯರು ಈಗ ವೇದಿಕೆ ಮೇಲೆ ಬರಬೇಕು. ತದನಂತರ ಮತ್ತೊಂದು ಸಮಯದಲ್ಲಿ ಇಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಇದರಲ್ಲಿ ನಡೀತಿದೆ. ಏನಂದರೆ ನಮ್ಮೂರಿನವರಾಗಿರ್ತಕ್ಕಂಥ ಗಾಣದುಣಸೆ ನಾಗರಾಜಣ್ಣವರು ವಾಲ್ಮೀಕಿ ಪತ್ರಿಕೆಯ ಸಂಪಾದಕರಾಗಿದ್ದಾರೆ. ಇವರಿಗೆ ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಕೊಡಮಾಡುವ ವಾಲ್ಮೀಕಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಅವರು ಪಡ್ಕೊಂಡ್ರು.
ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯನವರು ಅವ್ರಿಗೆ ಗೌರವ ಸಮರ್ಪಣೆ ಮಾಡಿದರು. ಅವ್ರಿಗೆ ಈಗ ಹುಟ್ಟೂರಿನಲ್ಲಿ ಗೌರವ ಸಮರ್ಪಣೆಯನ್ನು ಈಗ ನಾಟಕ ಮಂಡಳಿ ವತಿಯಿಂದ ಅರ್ಪಿಸ್ತಾ ಇದ್ದೀವಿ. ಈಗ ಮತ್ತೊಂದು ಪತ್ರಿಕೆಯನ್ನು ಸಹ ಅವರು ಸಮರ ಬ್ರಿಗೇಡ್ ಅನ್ನೋ ಒಂದು ಪತ್ರಿಕೆಯನ್ನು ಸಹ ಆರಂಭಿಸಿದ್ದಾರೆ. ಅವರಿಗೆ ಹುಟ್ಟೂರಿನ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಪತ್ರಿಕಾ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಸಾಧನೆ ಮಾಡಲಿ ಅಂತೇಳಿ ತಾಯಿ ಕರಿಯಮ್ಮ ದೇವಿಯಲ್ಲಿ ಪ್ರಾರ್ಥಿಸ್ಕೊಳ್ತಾ, ಈಗ ಮಾಜಿ ಶಾಸಕರಾಗಿರ್ತಕ್ಕಂಥ ಶಾಲಿಂಗಯ್ಯನವರಿಂದ ವಾಲ್ಮೀಕಿ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ನಾಗರಾಜ್ರವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಭಾಗ್ಯವತಿ ಮಂಜುನಾಥ್ ಅವರು ವೇದಿಕೆ ಮೇಲೆ ಬರಬೇಕು. ನಾಗರಾಜಣ್ಣವ್ರಿಗೆ ಬೆಂಗಳೂರಿನಲ್ಲಿ ಅವರಿಗೆ ಕರಿಯಮ್ಮ ದೇವಿ, ತಿಮ್ಮಪ್ಪ ಸ್ವಾಮಿ, ಶ್ರೀರಾಮ ಎಲ್ಲ ದೇವರುಗಳು ಇನ್ನು ಹೆಚ್ಚಿನ ಸಾಧನೆ ಮಾಡುವಂತಹ ಶಕ್ತಿಯನ್ನು ಕೊಡಲಿ ಅಂತಂದೇಳಿ ಎಲ್ಲರ ಪರವಾಗಿ, ನಾಟಕ ಮಂಡಳಿ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಪೌರಾಣಿಕ ನಾಟಕವನ್ನು ಏರ್ಪಾಟ್ ಮಾಡಿದಂಥ ಎಲ್ಲ ಸನ್ಮಾನ್ಯ ರವಿ ಮತ್ತು ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಇವತ್ತು ಸುತ್ತಮುತ್ತ ಗ್ರಾಮದಿಂದ ಭಾಳ ಮಟ್ಟಿಗೆ 10 ಹಳ್ಳಿಯಿಂದ ಇವತ್ತು ಈ ನಾಟಕನ ನೋಡೋದಕ್ಕೆ ತಾವೆಲ್ಲ ಬಂದಿದ್ದೀರಿ. ಆದರೆ ಈ ಸಂದರ್ಭದಲ್ಲಿ ಭಾಷಣ ಮಾಡೋದು ಕೂಡ ಅಷ್ಟು ಸೂತ್ರವಾದ್ದಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ನಮಗೆಲ್ಲ ಆಸಕ್ತಿ ಇರತಕ್ಕಂಥದ್ದು ಇವತ್ತೇನು ಇಲ್ಲಿ ಮಹಾಭಾರತ ನಡೀತಾ ಇದೆ. ಇವತ್ತು ನೀವು ನೋಡಿದ್ರಿ ಅರ್ಜುನನ ಪಾತ್ರ, ಕೃಷ್ಣನ ಪಾತ್ರ, ದುರ್ಯೋಧನನ ಪಾತ್ರ, ಇವನ್ನೆಲ್ಲ ನೋಡಿದರೆ ನಿಜಕ್ಕೂ ನಮಗೆ ಹೆಮ್ಮೆ ಅನಿಸುತ್ತೆ. ಅವ್ರಿಗೆಲ್ಲರಿಗೂ, ಪಾತ್ರಧಾರರಿಗೆ ಮತ್ತು ಈ ಸೇರಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸಿ ನಾನು 4 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಗಾಣದ ಹುಣಸೆ ಗ್ರಾಮದ ಎಲ್ಲ ನಾಟಕ ಮಂಡಳಿಯ ಎಲ್ಲ ಸದಸ್ಯರಿಗೂ ಮತ್ತು ನಿರ್ದೇಶಕರಿಗೂ ಹಾಗೂ ಎಲ್ಲ ನಮ್ಮ ಗ್ರಾಮದ ಎಲ್ಲ ಮುಖಂಡರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾರಣ, ನಾನು ಇತ್ತೀಚೆಗೆ ವಾಲ್ಮೀಕಿ ಕರ್ನಾಟಕ ಪತ್ರಿಕೆಯಲ್ಲಿ 26 ವರ್ಷಗಳಿಂದ ಸೇವೆ ಮಾಡ್ತಾ ಬಂದಿದ್ದೆ. ನನ್ನ ಸೇವೆಯನ್ನು ಗುರುತಿಸಿ ನಮ್ಮ ರಾಜ್ಯ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಹರ್ಷಿ ವಾಲ್ಮೀಕಿಯವರ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನು ನೀಡಿ ನನ್ನನ್ನು ಗೌರವಿಸಿದ್ದಾರೆ. ಅದೇ ರೀತಿ ನಮ್ಮ ಊರಿನ ಎಲ್ಲ ನಮ್ಮ ನಾಟಕದ್ದು ನಿಜಕ್ಕೂ ನನಗೆ ತುಂಬ ನನಗೆ ಬಹಳ ಒಂದು ಸಂತೋಷ ಆಗ್ತಿದೆ. ಈ ಒಂದು ಈ ಎಲ್ಲರ ಒಂದು ಸಹಕಾರನ ನಾನು ಖಂಡಿತವಾಗಿ ನನ್ನ ಜೀವನದುದ್ದಕ್ಕೂ ನಾನು ನೆನಪಿಸ್ಕೊಳ್ತೇನೆ. ಧನ್ಯವಾದಗಳು. ನಾಟಕ ಬಹಳ ಸುಮಧುರವಾಗಿ ಮೂಡಿ ಬರ್ತಾ ಇದೆ. ಮತ್ತು ಈ ಒಂದು ರಾಮಾಯಣ ಮತ್ತು ಮಹಾಭಾರತ ಈ ಎರಡೂ ಕೂಡ ಈ ಒಂದು ಆಸ್ತಿ ವಿವಾದ, ಅಣ್ಣ ತಮ್ಮಂದಿರ ಒಂದು ವಿವಾದ, ಈ ಒಂದು ಈರ್ಷ್ಯಗಳಿಂದ ಕೂಡಿದಂತಹ ನಾಟಕಗಳು ಈ ಒಂದು ನಮ್ಮ ಈ ಸಂಸ್ಕೃತಿಯನ್ನು ಎತ್ತಿ ಹಿಡಿತಕ್ಕಂಥ, ವಾಸ್ತವತೆಯನ್ನು ಎತ್ತಿ ಹಿಡಿತಕ್ಕಂಥ ಈ ನಾಟಕಗಳು, ಈ ಹಳ್ಳಿಯ ಸೊಗಡನ್ನು ಬಿಂಬಿಸುವಂತಹ ಈ ನಾಟಕಗಳು ನಿರಂತರವಾಗಿ ಮೂಡಿಬರಲಿ. ಈ ಎಲ್ಲ ಕಲಾ ಪೋಷಕರಿಗೂ ಕೂಡ ನಾನು ತುಂಬ ಹೃದಯದಿಂದ ಅಭಿನಂದಿಸುತ್ತೇನೆ. ಧನ್ಯವಾದಗಳು. ರಾಮಲಿಂಗಾಪುರ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಕರಿಯಪ್ಪರು ಮತ್ತು ಪುಡ್ಚನ್ನಪ್ಪರು ವೇದಿಕೆಗಳು. ಇದೀಗ ಆಗಮಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿ ಪುಡ್ಚನ್ನಪ್ಪ, ರಾಮಲಿಂಗಾಪುರ ಗ್ರಾಮ ಪಂಚಾಯತಿ ಪುಟ್ಟಚನ್ನಪ್ಪ ಗ್ರಾಮ ಪಂಚಾಯತಿ ರಾಮಲಿಂಗಾಪುರ, ಕರಿಯಪ್ಪನವರು ಗ್ರಾಮ ಪಂಚಾಯತಿ ಉಳ್ಳರೆ. ಹಾಗೆ ನಮ್ಮ ಅಜ್ಜನವರು ಬೊಮ್ಮಣ್ಣವ್ರು ಬಂದಿದ್ದಾರೆ, ನೇಲಗುಡ್ಡದ ಮುಖಂಡರು.
ಶಾಂತಕುಮಾರ್ ಅವರು ಬಂದಿದ್ದಾರೆ ಬುಕ್ಕಬಣದಿಂದ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಶಾಸಕರು ನಮ್ಮನ್ನೆಲ್ಲ ಕುರಿತು ಒಂದೆರಡು ಮಾತಾಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಆತ್ಮೀಯ ಎಲ್ಲ ಕಲಾಭಿಮಾನಿಗಳೇ, ಕಲಾವಿದರೇ ಮತ್ತು ಎಲ್ಲ ಕಲಾ ಪೋಷಕರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಬೊಮ್ಮಣ್ಣವರೇ, ಶಾಂತಕುಮಾರ್ ಅವರೇ ಮತ್ತು ಎಲ್ಲ ಗೌಡ್ರೆ ಮತ್ತು ಎಲ್ಲ ಬಂಧುಗಳೇ, ಇವತ್ತೇನು ಪೌರಾಣಿಕ ನಾಟಕಗಳು ನಶಿಸಿ ಹೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಉತ್ತಮ ರೀತಿಯಲ್ಲಿ ಈ ಒಂದು ಗಾಣದುಣಸೆ ಗ್ರಾಮದಲ್ಲಿ ಇವತ್ತು ಕುರುಕ್ಷೇತ್ರ ನಾಟಕವನ್ನು ಏನು ಪ್ರಯೋಜನೆ ಮಾಡ್ತಾ ಇದ್ದಾರೆ, ಖಂಡಿತ ಇವತ್ತು ಉತ್ತಮ ರೀತಿಯಲ್ಲಿ ಹೊರಹೊಮ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಇದೆಲ್ಲ ಒಂದು ಹಿಂದಿನ ಕಾಲದಿಂದನೂ ಕೂಡ ಬಂದಿರತಕ್ಕಂಥ ರೂಢಿ. ಏನು ನಮ್ಮ ಕಣದ ಕಾಲ, ಎಲ್ಲ ವ್ಯವಸಾಯದ ಕಾಲ ಮುಗಿದ ಮೇಲೆ ರೈತರಿಗೂ ಕೂಡ ಮನೋರಂಜನೆ ಬೇಕು ಅಂತಕ್ಕಂಥದ್ದು. ಅವಾಗ ಯಾವುದೂ ಆರ್ಕೆಸ್ಟ್ರಾ ಡ್ಯಾನ್ಸು ಇರಲಿಲ್ಲ. ಅವಾಗಿದ್ದಂಥದ್ದು ರಾಮಾಯಣ, ಮಹಾಭಾರತ ಇಂಥ ಪೌರಾಣಿಕ ನಾಟಕಗಳೇ ಕೂಡ. ಆ ಸಂದರ್ಭದಲ್ಲಿ ಹಾರ್ಮೋನಿ ಮೇಷ್ಟ್ರು ಹುಡುಕೊಂಡು ಎಲ್ಲರ ಮನೆಯಲ್ಲೂ ಕೂಡ ಒಬ್ಬೊಬ್ಬರನ್ನ ನಾಟಕಕ್ಕೆ ಸೇರಿಸ್ಕೊಂಡು ಯಾಕೆ ಹಂಗೆ ಮಾಡ್ತಾಯಿದ್ರು ಅಂದರೆ ಊರು ಒಗ್ಗಟ್ಟಾಗಿರಲಿ ಅಂತಕ್ಕಂಥ ದೃಷ್ಟಿಯಿಂದ ಮನೆಗೊಬ್ಬೊಬ್ರಿಗೆ ಒಂದೊಂದು ಪಾತ್ರವನ್ನು ಕೊಟ್ಟು ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಇವತ್ತು ಪೌರಾಣಿಕ ನಾಟಕಗಳನ್ನ ಆಡ್ತಾಯಿದ್ರು. ಅದರಿಂದ ಊರುಗಳು ಒಂದು ಒಗ್ಗಟ್ಟಾಗಿರ್ತಾಯಿತ್ತು, ಐಕ್ಯತೆಯಿಂದ ಎಲ್ಲರೂ ಕೂಡ ಹೋಗ್ತಾಯಿದ್ರು. ಈ ನಿಟ್ಟಿನಲ್ಲಿ ಇವತ್ತು ಈಗ ಹಳ್ಳಿಗಳಲ್ಲಿ ಇನ್ನೂ ಕೂಡ ಸೊಗಡು ಉಳಿದಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಇವತ್ತು ಎರಡು ನಾಟಕಗಳನ್ನು ಕೂಡ ನಾವು ಬಂದು ಇನ್ನು ವೀಕ್ಷಣೆ ಮಾಡೋದು. ಖಂಡಿತ ಇವತ್ತು ನಮ್ಮ ಕೃಷ್ಣನ ಪಾತ್ರ ಮಾಡ್ತಕ್ಕಂಥ ನಮ್ಮ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದಂಥ ರಮೇಶ್ ಅಣ್ಣವರು ಕೂಡ ಅದ್ಭುತವಾಗಿ ಅವರ ಎಲ್ಲ ಮಾತುಗಾರಿಕೆ ಇದೆಲ್ಲ ನೋಡಿದ್ರೆ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಅಭ್ಯಾಸ ಮಾಡಿದ್ದಾರೆ. ಇವತ್ತು ಒಳ್ಳೆ ರೀತಿಯಲ್ಲಿ ನಾವು ಈ ಒಂದು ಪೌರಾಣಿಕ ನಾಟಕ ಏನು ಎಲ್ಲ ಉಳಿಸ್ಕೊಂಡು ನಾಟಕಗಳನ್ನ ಉಳಿಸಿ ನಾವೆಲ್ಲರೂ ಕೂಡ ಬೆಳೆಸೋಣ, ಈ ಒಂದು ಕಲೆನ, ಗ್ರಾಮೀಣ ಕಲೆನ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಒಂದು ಈ ಗಡಿ ಭಾಗದಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಎಲ್ಲದಕ್ಕೂ ಕೂಡ ಒತ್ತನ್ನು ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ಕೂಡ ಹೋಗಲಾಡಿಸ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ಭಾವಿಸ್ಕೋತಾನೆ ಅಂತಕ್ಕಂಥದ್ರ ಜೊತೆಯಲ್ಲಿ ಇವತ್ತು ಏನು ಹಿಂದಿನ ಕಾಲದಲ್ಲಿ ಯಾರು ವಿಜ್ಞಾನಿಗಳು ಕೂಡ ಇರಲಿಲ್ಲ ಮತ್ತು ಇಂಜಿನಿಯರ್ಗಳು ಕೂಡ ಇರಲಿಲ್ಲ. ಆ ಸಂದರ್ಭದಲ್ಲಿ ಮಳೆ ಹೇಗೆ ಬರ್ತದೆ, ಗೂಡು ಹೇಗೆ ಕಟ್ತದೆ ಎಲ್ಲ ಕೂಡ ಆವಾಗ ಆಕಾಶ ನೋಡೇ ಹೇಳ್ತಾ ಇದ್ದಂಥ ಕಾಲ. ಕಾಲಕ್ಕೆ ಏನಾಗಬೇಕು ಅಂತ ಆವಾಗಲೇ ಯೋಚನೆ ಮಾಡಿದರು. ಏನು ಬೇಸಿಗೆಯಲ್ಲಿ ಸಂಕ್ರಾಂತಿ ಮೊದಲನೇ ಹಬ್ಬ ಬರ್ತಾ ಇದ್ದಿದ್ದು ನಮಗೆ ಸಂಕ್ರಾಂತಿಗೆ ಬರೋಕ್ಕೆ ಮುಂಚೆ ಏನಾಗ್ತಾಯಿತ್ತು, ನಾವೆಲ್ಲ ಕಣದ ಕಾಲ ಮುಗಿಸ್ತಾ ಇದ್ವಿ. ಸೂಡ್ರ ಕಾಲ, ಮೈಯೆಲ್ಲ ಬಿರ್ತಿರೋದು. ಬಿರ್ತಾಗ ಏನು ಬೇಕು, ಎಣ್ಣೆ ಅಂಶ ದೇಹಕ್ಕೆ ಬೇಕು. ಎಣ್ಣೆ ಅಂಶ ದೇಹಕ್ಕೆ ಬೇಕು ಅಂದರೆ ಏನು ಮಾಡ್ತಾಯಿದ್ರು, ಎಳ್ಳು ಬೆಲ್ಲ ಬೀರ್ತಾಯಿದ್ರು ಸಂಕ್ರಾಂತಿನಲ್ಲಿ. ನಂತರ ವರ್ಷಕ್ಕೊಂದು ಸತಿ ಉಪವಾಸ ಇರಬೇಕು ಅಂತಕ್ಕಂಥದ್ದು ಆವಾಗಲೇ ಮಾಡಿರ್ತಕ್ಕಂಥದ್ದು, ಇವಾಗ ಯಾರೂ ಮಾಡಿಲ್ಲ. ಉಪವಾಸ ಇದ್ದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಶಿವರಾತ್ರಿನಲ್ಲಿ ಉಪವಾಸ ಇರ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ನಂತರ ಇವಾಗ ಯಾರು ನೆಂಟರು ಬಂದರೆ ಸಾಕು, ತುಸುಕ್ ಪುಸುಕ್ ಕೋಳಿನೂ ಕುಯ್ತೀವಿ, ಒಬ್ಬಟ್ಟು ಮಾಡ್ತೀವಿ. ಆವಾಗ ಯುಗಾದಿ ಬಂದರೆ ಒಬ್ಬಟ್ಟು, ಆಮೇಲೆ ಪಾಲನೆ ಇದು ಬಂದರೆ ವರ್ಷದೊಳಗೆ ಬಂದರೆ ಮರಿ ಕುಯ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಈ ಥರ ಸಂಪ್ರದಾಯಗಳನ್ನ ಆ ಕಾಲದಲ್ಲೇ ಉಳಿಸ್ಕೊಂಡು ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಕ್ಕಂಥದ್ದು, ಒಗ್ಗಟ್ಟು, ಐಕ್ಯತೆ, ಉಳಿಯಾಳು, ಎಲ್ಲರ ಕೆಲಸಕ್ಕೂ ಭಾಗಿಯಾಗ್ತಕ್ಕಂಥದ್ದು, ಒಂದು ಪ್ರೀತಿ ವಿಶ್ವಾಸದಲ್ಲಿ ಹೋಗ್ತಾ ಇದ್ದಂಥ ಕಾಲ. ಅದನ್ನು ನಾವೆಲ್ಲರೂ ಕೂಡ ಉಳಿಸ್ಕೊಂಡು ಹೋಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತುಂಬ ಸಂತೋಷದಿಂದ ನಾವೆಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡಿದ್ದೇವೆ. ತಮ್ಮೆಲ್ಲರ ದರ್ಶನ ಮಾಡಿ ಈ ಒಂದು ನಾಟಕವನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಈ ಭಾಗದ ನನ್ನ ಮುಖಂಡರಿಗೂ ಮತ್ತು ತಮ್ಮೆಲ್ಲರಿಗೂ ಕೂಡ ಒಂದ್ಸರಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ನನಗೆ ಹಾಕಿದ್ರು ಶಾಸಕರು ನಮ್ಮನ್ನೆಲ್ಲ ಕುರಿತು ಕಲಾವಿದರನ್ನು ಪ್ರೋತ್ಸಾಹಿಸಿ ಇಷ್ಟೆಲ್ಲ 1 ಗಂಟೆ ಆದರೂ ಸಮೇತ ನಮ್ಮನ್ನು ಮರೆಯದಲೇ ಗಾಣದುಣಸೆ ಗ್ರಾಮಕ್ಕೆ ಬಂದು ನಮ್ಮನ್ನೆಲ್ಲ ಪ್ರೋತ್ಸಾಹಿಸ್ತಾರೆ. ಅವರಿಗೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ಅರ್ಪಿಸೋಣ ಸರ್. ಥ್ಯಾಂಕ್ ಯು. ಇದರೊಂದಿಗೆ ನಮ್ಮ ಫ್ಲಾಟ್ ಮ್ಯಾನೇಜರ್ಗಳು ಯಾರಿದ್ದಾರೆ ದಯಮಾಡಿ ವೇದಿಕೆ ಮೇಲೆ, ಕರೀಶ್ ಅವರು ಬರ್ರಿ ವೇದಿಕೆ ಮೇಲೆ ಬನ್ನಿ. ಸಿ ಕುಮಾರ್ ಅವರು,
ಮ್ಯಾನೇಜರ್ಗಳು ಬರ್ಬೇಕು ಬೇಗ. ರಾಘವೇಂದ್ರ ಅವರು, ರವಿಕುಮಾರ್ ಜಿ ಎಲ್, ರವಿಯಣ್ಣ ಅವರು ವೇದಿಕೆ ಮೇಲೆ ಬನ್ನಿ. ದರ್ಶನ್ ಅವರು, ರವಿಯಣ್ಣರು ಬರಬೇಕು. ಮತ್ತು ರಾಘವೇಂದ್ರ ಅವ್ರದ್ದಾಯ್ತು. ಓಕೆ, ಧನ್ಯವಾದ. ತುಂಬ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಸೀತಾರಾಮ್ ಎಲ್ಲಿದ್ದಾರೆ? ಬನ್ನಿ ಬೇಗ. ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಸಾಕಷ್ಟು ಕಲಾಭಿಮಾನಿಗಳ, ಕಲಾ ಪೋಷಕರ ಸಹಕಾರ ಇದೆ. ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ನಮ್ಮ ನಾಟಕ ಮಂಡಳಿ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ತೋಟಿ ರಂಗನಾಥಪ್ಪರು ವೇದಿಕೆ ಮೇಲೆ ಬರಬೇಕು. ಹಾಗೆ ವಾದ್ಯರಿಂದ ಕ್ಯಾಶಿಯೋ ಸೂರ್ಯ ತುಮಕೂರು ಅವರು ದಯಮಾಡಿ ವೇದಿಕೆ ಮೇಲೆ ಬನ್ನಿ. ತಬಲಾ ಸಾಗರ್ ಬೆಂಗಳೂರು ತುಂಬ ಚೆನ್ನಾಗಿ ನುಡಿಸ್ತಾ ಇದ್ದಾರೆ. PTL ಗುಬ್ಬಿರಾಜು ಅವರು, ಗೌಡ್ನಳ್ಳಿ ರಂಗನಾಥ್ ಅವರು, ಒಂದೇ ದುರ್ಯೋಧನ ರಂಗನಾಥ್ ಅವ್ರಿಗೆ 1,000 ರೂಪಾಯಿ ಕೊಟ್ಟಿರ್ತಾರೆ, ಬಂದು ಸ್ವೀಕರಿಸಬೇಕು. ರಂಗನಾಥ್ ಅವರು ಒಂದೇ ದುರ್ಯೋಧನ. ಅರ್ಜುನ ಲಿಂಗರಾಜು ಮತ್ತು ಸೈಂಧವ ಲೋಕೇಶು ಬರಬೇಕು ಇಲ್ಲಿಗೆ. ಮಾರ್ಗನಹಳ್ಳಿ ಜಯಲಕ್ಷ್ಮಿ ತಿಪ್ಪೇಸ್ವಾಮಿ ಅವರು ಅವ್ರಿಗೆ ಕಿರುಕಾಣಿಕೆ ಕೊಟ್ಟಿರ್ತಾರೆ, ಇಸ್ಕೋಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಗಾಂಧುಣಸಿ ಗ್ರಾಮದ ಸಣ್ಣರಸಪ್ಪನವರು ನಾಟಕ ಮಾಡಿರ್ತಕ್ಕಂಥ ಪಾತ್ರಧಾರಿಗಳು ಎಲ್ಲರಿಗೂ ಸಹ ತಲಾ 200 ರೂಪಾಯಿ ಕೊಟ್ಟಿರ್ತಾರೆ. ದರ್ಶನ್ ಕುಮಾರ್ ಕಡೆ ಇರುತ್ತೆ, ಬಂದು ಇಸ್ಕೋಬೇಕು.